ಸೊ ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಜೊತೆ ಗುಲ್ಬರ್ಗ, ಯಾದಗಿರ್ ಹಾಗೂ ಬಿಜಾಪುರ ವಲಯದ ಸಂಚಾಲಕರಾದಂತಹ ಗಜೇಂದ್ರ ಸಿಂಗ್ ಅವರು ನಮ್ಮ ಜೊತೆ ಇದ್ದಾರೆ. ಅವರ ಬಗ್ಗೆ ಹಾಗೂ ಅವರ ಹಾರ್ಟ್ಫುಲ್ನೆಸ್ ಒಂದು ಜರ್ನಿಯ ಬಗ್ಗೆ ಒಂದು ಕಿರು ಪರಿಚಯ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಎಷ್ಟು ವರ್ಷದಿಂದ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಹಾಗೂ ನಿಮ್ಮ ಹಿನ್ನೆಲೆ ಒಂದು ಸ್ವಲ್ಪ? ನಾನು ಹಾರ್ಟ್ಫುಲ್ನೆಸ್ ಪ್ರಾಕ್ಟೀಸ್ ಮಾಡಲಿಕ್ಕೆ ಶುರು ಮಾಡಿದ್ದು 25 ವರ್ಷ ಆಯ್ತು ಬ್ರದರ್. ಈಗ 21 ಡಿಸೆಂಬರ್ 1997 ಯಾವತ್ತಿಗೂ ಮರೀಲಿಕ್ಕಾಗೋದಿಲ್ಲ. ಅವತ್ತೊಂದು ಹೊಸ ಜೀವನ ನಂದು ಶುರು ಆಯ್ತು ಅಂತಲೇ ಹೇಳ್ಬೋದು. ಆಗ ನಾನು MD ಅನಸ್ತೇಸಿಯಾ ಮುಗಿಸ್ಕೊಂಡು ಜಾಬ್ ಜಾಯಿನ್ ಆಗ್ತಾಯಿದ್ದೆ ಗುಲ್ಬರ್ಗಕ್ಕೆ ಬಂದು. ನಾನು ಕ್ಲಾಸಿಕಲ್ ಮ್ಯೂಸಿಕ್ ಫ್ಲೂಟ್ ಕಲಿತಾ ಇದ್ದೆ ಒಬ್ಬರ ಹತ್ರ, ಬ್ರದರ್ ಶೇಖ್ ಅಬ್ದುಲ್ಲಾ ಖಾಜಿ ಅಂಥೇಳಿ. ನನ್ನಲ್ಲಿ ಆಧ್ಯಾತ್ಮಿಕತೆಯಲ್ಲಿ ಇಂಟ್ರೆಸ್ಟ್ ಇದ್ದಿದ್ದು ಅವ್ರಿಗೂ ಗೊತ್ತಿತ್ತು. ಅವರು ಸಹ ಈ ಒಂದು ಸಿಸ್ಟಮನ್ನು ಸ್ಟಾರ್ಟ್ ಮಾಡಿದರು. ಒಂದು 6 ತಿಂಗಳಾಗಿತ್ತು. ನಿನಗೂ ಮೆಡಿಟೇಷನಲ್ಲಿ ಇಂಟ್ರೆಸ್ಟ್ ಇದೆ ನಡಿ ಅಂಥೇಳಿ ಆಶ್ರಮಕ್ಕೆ ಕರ್ಕೊಂಡು ಹೋದರು. ಆವಾಗ ಅದು 1997ನಲ್ಲಿ ನಾನು ಫಸ್ಟ್ ಸಿಟ್ಟಿಂಗ್ ತೊಗೊಂಡು ಶುರು ಮಾಡಿದ್ದೆ. ಆವಾಗಿನಿಂದ ನಡೀತಾ ಇದೆ ಇಲ್ಲಿವರೆಗೂ ಪ್ರಾಕ್ಟೀಸ್. ನಿಮ್ಮದು ಬಾಲ್ಯ ಹೇಗಿತ್ತು? ಈಗ ನೀವೊಬ್ಬ ಮೆಡಿಸಿನ್ ಅಂತಂದರೆ ಫಸ್ಟ್ ಬರೋದೇ ತುಂಬ ಸೀರಿಯಸ್ಸಾಗಿ ಓದೋರು ಇವರು ಅಂತ ಒಂದು ಭಾವನೆ ಬರುತ್ತೆ. ಯಾಕೆಂದರೆ ಮೆಡಿಸಿನ್ ಎಂಟ್ರಾಗೋದೇ ತುಂಬ ಕಷ್ಟದ್ದು ಒಂದಿದು ಅಂತ. ಸೊ ನಿಮ್ಮ ಬಾಲ್ಯದ ಬಗ್ಗೆ ನಾವು ತಿಳ್ಕೊಬೇಕಾದ್ರೆ ನಿಮ್ಮ ಬಾಲ್ಯ ಹೇಗಿತ್ತು? ಬಾಲ್ಯ ನೆನಪು ಮಾಡಿಕೊಂಡ್ರೆ ಆ ಥರ ಏನು ಭಾಳ ಇಂಟ್ರೆಸ್ಟಿಂಗ್ ಅಥವಾ ಸ್ಪೆಸಿಫಿಕ್ ಅನಿಸೋದಿಲ್ಲ. ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿ ಅನ್ಬೋದು. ಒಂದು ಸಾಮಾನ್ಯ ಶಾಲೆಯಲ್ಲಿ ಓದ್ಕೊಂಡು ಒಂದು ವಿಷಯ ಗಮನಿಸಿದ್ದಂದರೆ, 1st to 10th ನನಗೆ ನೆನಪಿರೋ ಮಟ್ಟಿಗೆ ಬರೋದರಲ್ಲಿ ನಾನು ಚೆನ್ನಾಗಿದೆ. 1st to 3rd ರ್ಯಾಂಕ್ ಒಳಗಡೆ ಬಂದಿದ್ದೀನಿ ಅಪ್ ಟು 10th ಸ್ಟ್ಯಾಂಡರ್ಡ್ವರೆಗೂ. PUC ಅಲ್ಲಿನೂ ಒಳ್ಳೆ ಮಾರ್ಕ್ಸ್ ತೊಗೊಂಡು ಆವಾಗ ಎಂಟ್ರೆನ್ಸ್ ಎಕ್ಸಾಮ್ ಇರ್ತಾಯಿತ್ತು. ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಮತ್ತು MBBS 2 ಸೀಟ್ ಸಿಕ್ಕಿತ್ತು. ನನಗೆ ಆ್ಯಕ್ಚುಲಿ ಇಂಟ್ರೆಸ್ಟ್ ಇದ್ದಿದ್ದು ಇಂಜಿನಿಯರಿಂಗ್ ಮಾಡಬೇಕು ಅಂತ, ಎಲೆಕ್ಟ್ರಾನಿಕ್ಸ್. ಅದೇ ನಮ್ಮ ಫ್ಯಾಮ್ಲಿಯಲ್ಲಿ ಯಾರೂ ಡಾಕ್ಟ್ರ್ ಇರಲಿಲ್ಲ ಅಲ್ಲಿವರೆಗೆ. ಸೊ ನ್ಯಾಚುರಲಿ ಆಲ್ ಮೈ ಫ್ಯಾಮ್ಲಿ ಮೆಂಬರ್ಸ್, ರಿಲೇಟಿವ್ಸ್, ದೇ ಪುಶ್ಡ್ ಮೀ ಟುವರ್ಡ್ಸ್ ದಿಸ್. ಇಲ್ಲ ಡಾಕ್ಟ್ರ್ ಓದು ನೀನು ಅಂಥೇಳಿ ಆ ಥರ ಜಾಯ್ನ್ ಆಗಿದ್ದೆ. ಆಮೇಲೆ ಕಾಲೇಜ್, ಆಮೇಲೆ ಅಂಡರ್ ಗ್ರ್ಯಾಜುಯೇಷನ್, MBBS ಎಲ್ಲ ಗುಲ್ಬರ್ಗದಲ್ಲೇ ಆಗಿದ್ದು. ನಂದು ಮಹಾದೇವಪ್ಪ ರಾಂಪುರೆ ಮೆಡಿಕಲ್ ಕಾಲೇಜ್ ಅಂಥೇಳಿ ಅಲ್ಲಿ MBBS ಆಗಿದ್ದು. MD ಅನಸ್ತೇಸಿಯಾ ಓದಲಿಕ್ಕೆ ನಾನು ಮಂಗಳೂರಿಗೆ ಹೋಗಿದ್ದೆ, ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಮಂಗಳೂರು. ಅಲ್ಲಿ MD ಅನಸ್ತೇಸಿಯಾ ಓದಿ ಮತ್ತೆ ವಾಪಸ್ ಗುಲ್ಬರ್ಗಕ್ಕೆ ಬಂದು ಇಲ್ಲೇ MR ಮೆಡಿಕಲ್ ಕಾಲೇಜ್, ನಾನು ಎಲ್ಲಿ ಓದಿದ್ನೋ ಅಲ್ಲೇ ಜಾಬ್ ಜಾಯ್ನ್ ಆಗಿ ಇದುವರೆಗೂ ಅಲ್ಲೇ ಜಾಬ್ ಮಾಡ್ತಾಯಿದ್ದೀನಿ ಈಗ, ಪ್ರೊಫೆಸರ್ ಆಫ್ ಅನಸ್ತೇಸಿಯಾ ಅಂಥೇಳಿ. ಮೆಡಿಸಿನ್ ಮಧ್ಯೆ ನಿಮಗೆ ಮ್ಯೂಸಿಕ್ ಬಗ್ಗೆ ಇಂಟ್ರೆಸ್ಟ್ ಎಲ್ಲಿಂದ ಬಂತು? ಇದು ಸಣ್ಣಾಗಿ ಇದ್ದಾಗಲಿಂದ ನೆನಪಿದೆ. ಸಪೋಸ್ 7th 8th ಸ್ಟ್ಯಾಂಡರ್ಡಿಂದನೇ ಜಾತ್ರೆಯಲ್ಲಿ ಒಂದು ಫ್ಲೂಟ್ ಬಾರಿಸೋದನ್ನು ನೋಡಿ ಚೆನ್ನಾಗಿ ಅನಿಸಿತ್ತು. ನಾನೇ ಒಂದು ಫ್ಲೂಟ್ ಕೊಂಡ್ಕೊಂಡು ನನ್ನಷ್ಟಕ್ಕೆ ನಾನೇ ಏನೋ ಒಂದು ಬಾರಿಸ್ತಾ ಇದ್ದೆ. PUCಯಲ್ಲಿ ಒಂದು ಕ್ಲಾಸಸ್ ತೊಗೊಂಡು ಸ್ವಲ್ಪ ಕ್ಲಾಸಿಕಲ್ ಮ್ಯೂಸಿಕ್ ಪುರಾಣಿಕ್ ಅಂಥೇಳಿ ಒಬ್ಬರಿದ್ದರು, ಅವ್ರ ಹತ್ರ 1-2 ವರ್ಷ ಕಲಿತು ಆಮೇಲೆ ಶೇಖ್ ಅಬ್ದುಲ್ಲಾ ಖಾಜಿ ಅಂತೇಳಿ ಆಲ್ ಇಂಡಿಯಾ ರೇಡಿಯೋದಲ್ಲಿ ಅವರು ಆರ್ಟಿಸ್ಟ್ ಇದ್ದರು ಗುಲ್ಬರ್ಗದಲ್ಲಿ. ಅವ್ರ ಹತ್ರ ಸೀರಿಯಸ್ ಆಗಿ ನಾನು ಕ್ಲಾಸಿಕಲ್ ಮ್ಯೂಸಿಕ್ ಫ್ಲೂಟಲ್ಲಿ ಕಲ್ತಿದ್ದೀನಿ. ಈಗ ಮ್ಯೂಸಿಕ್ಗೂ ಓದೋದಕ್ಕೂ ಈ ಥರ ಹವ್ಯಾಸಕ್ಕೂ ನಿಮಗೆ ಟೈಮ್ ಹೇಗೆ ಮಾಡ್ಕೊತಾ ಇದ್ರಿ ಆ ವಯಸ್ಸಲ್ಲಿ? ಅಷ್ಟೇನು ಕಷ್ಟ ಆಗ್ತಾ ಇರಲಿಲ್ಲ. ಇದೊಂದು ಅರ್ಧ ತಾಸು 1 ತಾಸು ಏನಾದರೂ ಮ್ಯೂಸಿಕ್ದು ಪ್ರಾಕ್ಟೀಸ್ ಮಾಡಿಕೊಂಡು ನಾನು ಅಬ್ಸರ್ವ್ ಮಾಡಿದ್ದೇನು ಅಂದರೆ, ಯಾವುದಾದ್ರೂ ಒಂದು ಇಂಟ್ರೆಸ್ಟ್ ನಾನು ತೊಗೊಂಡ್ರೆ ಸ್ವಲ್ಪ ಅದಕ್ಕೆ ಇಂಟೆನ್ಸ್ಲಿ ಅದರೊಳಗಡೆ ಹೋಗಿಬಿಡ್ತೀನಿ. ದಟ್ ಈಸ್ ಮೈ ನೇಚರ್. ಸುಮ್ಮನೆ ಸೂಪರ್ಫಿಷಿಯಲಾಗಿ ಯಾವುದೂ ಮಾಡೋದಿಲ್ಲ. ನಾನು ಏನಾದರೂ ಒಂದು ಇಂಟ್ರೆಸ್ಟ್ ಬೆಳೀತು ಅಂತ ಹೇಳಿದ್ರೆ ಇಮಿಡಿಯೇಟ್ಲಿ ಐ ಟೇಕ್ ಇಟ್ ವೆರಿ ಸೀರಿಯಸ್ಲಿ. ಅದರಲ್ಲಿ ಇಂಟೆನ್ಸ್ಲಿ ಹೋಗಿ ಎಷ್ಟು ಆಳದಲ್ಲಿ ಸಾಧ್ಯ ಆಗ್ತದೋ ಪ್ರಾಕ್ಟೀಸ್ ಮಾಡ್ತಾ ಆ ಥರ ಯುವವಾಣಿಯಲ್ಲಿ ಆಲ್ ಇಂಡಿಯಾ ರೇಡಿಯೋ ಗುಲ್ಬರ್ಗದಲ್ಲಿ ಪ್ರೋಗ್ರಾಮ್ಸು ಸಹ ಆ ಟೈಮ್ನಲ್ಲಿ ಕೊಟ್ಟಿದ್ದೀನಿ. ಕ್ಲಾಸಿಕಲ್ ಮ್ಯೂಸಿಕ್ ಒಂದು ಸೂದಿಂಗ್ ಅನ್ನಿಸ್ತಾಯಿತ್ತು ಒಂದು ನೇಚರಿಗೆ. ಹಾಗೆ ಪೇಂಟಿಂಗ್ದು ಸ್ವಲ್ಪ ಹವ್ಯಾಸ ಇತ್ತು. ಮ್ಯೂಸಿಕ್ ಪ್ಲಸ್ ಓದೋದರೆ ನಡೀತಾನೆ ಇತ್ತು. ಸೊ ಈ ಥರ ಬೆಳೀತಾ ಬಂತು. ಒಂದು ನಾರ್ಮಲ್ ಒಂದು ಅಬ್ಸರ್ವ್, ಈಗ ಈ ಕೂತು ಮಾತಾಡ್ತಾ ಇದ್ದೀವಿ ಅಂದರೆ ಅಬ್ಸರ್ವ್ ಮಾಡಿಕೊಂಡ್ರೆ ಒಂದು ಬೇರೆ ಬೇರೆ ಫೀಲ್ಡ್ಸಲ್ಲಿ ಇಂಟ್ರೆಸ್ಟ್ ಬರ್ತಾಯಿತ್ತು. ಬುಕ್ಸ್ ಓದೋದ್ರಲ್ಲಿ ಒಂದು ಮ್ಯೂಸಿಕ್ ಆಯಿತು, ಪೇಂಟಿಂಗ್ ಆಯಿತು, ಪೊಯೆಟ್ರಿ ಆಯಿತು,
ನಾನು ನೆನಪು ಮಾಡ್ಕೊಳ್ತಾ ಇದ್ದರೆ ಇಂಗ್ಲೀಷ್ ಮೀಡಿಯಮ್ನಲ್ಲಿ ಓದಿದ್ದು. ನಮ್ಮ ಫಾದರ್ ಫ್ರೆಂಡ್ ಇದ್ದರು ಒಬ್ಬರು, ಅತಾವ್ರ್ ರೆಹಮಾನ್ ಅಂಥೇಳಿ, ಬೆಡ್ ಫ್ರೆಂಡ್. ಅವರು ಒಂದು ಉರ್ದು ಮೀಡಿಯಮ್ ಸ್ಕೂಲ್ನಲ್ಲಿ ಟೀಚರ್ ಇದ್ದರು. ಅವರು 1st to 10th ನನಗೆ ಉರ್ದು ಬುಕ್ಸನ್ನು ತಂದು ಕೊಟ್ಟಿದ್ದರು. ಸೊ ಆ್ಯಕ್ಚುಲಿ 1st to 10th ಉರ್ದು ಸಹ ಓದಿದ್ದೀನಿ ಅಂತ ಅನ್ಕೋಬೋದು. ನಾನೇ ಮನೆಯಲ್ಲೇ ಕೂತು ಆ ಬುಕ್ಸನ್ನು ಓದಿ ನಂತರ ತುಂಬ ಹೆಲ್ಪ್ ಆಯ್ತದು. ಗಾಲಿ ಬಾಗ್ಲಿ ಇಂಥ ಕೆಲವೊಂದು ಸೂಫಿ ಸೆಂಟ್ಸದು ಪೊಯೆಟ್ರಿ ಅರ್ಥ ಮಾಡ್ಕೊಳ್ಳಿಕ್ಕೆ. ಈವನ್ ಸ್ಯಾನ್ಸ್ಕ್ರಿಟ್ ಐ ಟ್ರೈ ಟು ಲರ್ನ್ ಸ್ವಲ್ಪ ಮಟ್ಟಿಗೆ. ಸೊ ಕನ್ನಡ, ಇಂಗ್ಲೀಷ್, ಹಿಂದಿ ಆದರೂ ಅದು ಸ್ಕೂಲ್ನಲ್ಲಿದ್ದೇ ಇರ್ತದೆ. ಸೊ ಈ ಥರ ಲ್ಯಾಂಗ್ವೇಜಸ್ಲಿಂದನೂ ಬೇರೆ ಬೇರೆ ಆಥರ್ಸದ್ದು, ಬೇರೆ ಬೇರೆ ಟೇಸ್ಟದ್ದು ಒಂದು ಡಿಫ್ರೆಂಟ್ ಬ್ರಾಡ್ ಫೀಲ್ಡ್ ಅಂಡರ್ಸ್ಟ್ಯಾಂಡ್ ಮಾಡಲಿಕ್ಕೆ ಒಂದು ಇದು ಆಯಿತು. ಸ್ಪಿರಿಚುವಾಲಿಟಿಯಲ್ಲಿ ಬಹುಶಃ ಫ್ರಮ್ ಮಿಡ್ MBBS ಓದೋ ಹೊತ್ತಿಗೆ ನೆನಪಿದೆ. ಅಲ್ಲಿಂದ ಸ್ವಲ್ಪ ಇಂಟ್ರೆಸ್ಟ್ ಬೆಳೀತು ನನಗೆ. ಈ ಯಾವುದೋ ಒಂದು ಫೀಲ್ಡಲ್ಲಿ ಇಂಟೆನ್ಸ್ಲಿ ಹೋದ್ಮೇಲೆ ಏನು ಅಬ್ಸರ್ವೇಷನ್ ಬರ್ತದೆ ಅಂದರೆ ಅದಕ್ಕೊಂದು ಸೀಲಿಂಗ್ ಪಾಯಿಂಟ್ ಬರ್ತದೆ, ವಾಟ್ ನೆಕ್ಸ್ಟ್ ಅಂಥೇಳಿ. ಸೊ ಆವಾಗ ಇದೆಲ್ಲ ಒಂದೇನೋ ಕ್ವಶನ್ಸ್ PUCಯಿಂದ MBBSಯಿಂದ ನನ್ನ ತಲೆಯಲ್ಲಿ ಇದ್ದಿದ್ದನ್ನು ನೆನಪಾಗ್ತಾಯಿದೆ ಈಗ. ಏನು ಸೃಷ್ಟಿ ಇದು, ದೇವ್ರಂತಾರೆ ಏನಿದೆ, ಬರೀ ಇಷ್ಟೇ ಭೌತಿಕ ಜಗತ್ತೇ ನಿಜವಾದ ಜಗತ್ತಾ, ಈ ಜಗತ್ತಿಗೆ ಇನ್ನೂ ಹೆಚ್ಚಿಗೆ ಅರ್ಥ ಇದೆಯಾ ಅನ್ನುವಂಥ ಪ್ರಶ್ನೆಗಳು ಯಾವಾಗಲೂ ಕಾಡ್ತಾ ಇತ್ತು ನನಗೆ. ಸೊ ಅದು ನನಗೆ ಏನೋ ಒಂದು ಮಾಡಲಿಕ್ಕೆ ಮುಂದೆ ಪ್ರೋತ್ಸಾಹ ಕೊಡ್ತಾ ಹೋಯಿತು. ಸೊ ಹಾಗೆ ಕೆಲವೊಂದು ವಿವೇಕಾನಂದ ಅವರ ಬುಕ್ಸ್ ಓದಲಿಕ್ಕೆ ಶುರು ಮಾಡಿದ್ದೆ. ಆ್ಯಕ್ಚುಯಲ್ ಸ್ಪಿರಿಚುಯಾಲಿಟಿಯಲ್ಲಿ ಇಂಟ್ರೆಸ್ಟ್ ಬಂದಿದ್ದು ಒಂದು ರಾಜಯೋಗ ಅಂಥೇಳಿ ಸ್ವಾಮಿ ವಿವೇಕಾನಂದ ಅವರ ಬುಕ್ ಓದಿದ್ದೆ ಒಂದು ಸರ್ತಿ. ಅವರ ಒಂದು ಭಾಷೆ, ಅವರ ಒಂದು ಇಂಟೆನ್ಸಿಟಿ ಏನು ಹೇಳ್ತಾರಲ್ಲ, ಹೌದು ದೇವರು ಇದ್ದಾನೆ, ಇವನನ್ನು ಪಡಿಬೋದು ಅಂಥೇಳಿ ಅವರು ಏನು ಅಥೆಂಟಿಕ್ ಆಗಿ ಅವರ ಮತ್ತು ರಾಮಕೃಷ್ಣ ಪರಮಹಂಸ ಅವರ ಒಂದು ಕನ್ವರ್ಸೇಷನ್ಸ್ ಓದ್ತಾ ಇದ್ದರೆ ಹಾಗೆ ನೋಡೋಣ ಅಂಥೇಳಿ ಹಾಗೆ ಸುಮ್ಮನೆ ಹವ್ಯಾಸಕ್ಕೆ ಏನೋ ಒಂದು ಪ್ರಾಕ್ಟೀಸ್ ಶುರು ಮಾಡಿದ್ದೆ ನಾನು. MBBSಲ್ಲಿ ನೆನಪಾಗ್ತಾಯಿದೆ ನನಗೆ. ಒಂದು ದೀಪ ಸುಮ್ಮನೆ ಹಚ್ಕೊಂಡು ಮುಂದೆ ಕೂಡ್ತಾಯಿದ್ದೆ, ತ್ರಾಟಕ ಅಂಥೇಳಿ, ಅದನ್ನು ನೋಡ್ತಾ ಕೂಡೋದು. ಅದು ಆ ನನ್ನ ಒಂದು ನೇಚರ್ ಇರೋದರಿಂದ ಏನೋ ಒಂದು ಪ್ರಾಕ್ಟೀಸ್ ತೊಗೊಂಡ್ರೆ ಸೀರಿಯಸ್ಸಾಗಿ ಹೋಗಿಬಿಡ್ತೀನಿ ಅಂಥೇಳಿ ನಾನೇನು ನೆನಪು ಮಾಡ್ಕೊಳ್ತಾ ಇದ್ದೀನಲ್ಲ, ಅದು 15-20 ಮಿನಿಟ್ಸ್, ಹಾಫ್ ಆನ್ ಅವರ್ವರೆಗೂ ಕಣ್ಣು ಮಿಟಕದೆ ಅದನ್ನು ನೋಡ್ತಾ ಕೊಡುವಂಥದ್ದು ಪ್ರಾಕ್ಟೀಸ್ ಡೆವಲಪ್ ಮಾಡಿಕೊಂಡಿದ್ದೆ. ಸೊ ಬಟ್ ಅದು ಕೆಲವೇ ದಿವಸಗಳಲ್ಲಿ, ಬಹುಶಃ 1-2-3 ತಿಂಗಳ ಮಾಡಿರಬೇಕು, ಅದು ಸ್ವಲ್ಪ ಬ್ಯಾಡ್ ಎಫೆಕ್ಟ್ಸ್ ಕೊಡ್ಲಿಕ್ಕೆ ಸ್ಟಾರ್ಟ್ ಆಯ್ತು ನನಗೆ. ದೇರ್ ವಾಸ್ ನೋ ಗೈಡೆನ್ಸ್, ಏನೂ ಇರಲಿಲ್ಲ. ಏನೋ ಒಂದು ನೋಡೋಣ, ಇದರಿಂದ ಫೋಕಸ್ ಬೆಳೀತದೆ, ಇಂಟೆನ್ಸಿಟಿ ಬೆಳೀತದೆ, ಕಾನ್ಸಂಟ್ರೇಷನ್ ಬೆಳೀತದೆ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೆ. ಸೊ ಆ ಥರ ಅಷ್ಟು ಫೋಕಸ್ ಮಾಡೋದರಿಂದ ಐ ಸ್ಟಾರ್ಟೆಡ್ ಹ್ಯಾವಿಂಗ್ ಹ್ಯಾಲುಸಿನೇಷನ್ಸ್, ವಿಜುವಲ್ ಆ್ಯಂಡ್ ಆಡಿಟ್ರಿ ಹ್ಯಾಲುಸಿನೇಷನ್ಸ್ ಅಂತೀವಿ ನಾವು. ಇದ್ದಕ್ಕಿದ್ದಾಗೆ ಒಂದು ಸಣ್ಣ ಒಂದು ಪಿನ್ ಬಿದ್ದರೂ ಒಂದು ಬಾಂಬ್ ಸ್ಫೋಟ ಆಯ್ತೇನೋ ಅನ್ನುವಂಥದ್ದು ಕೇಳಿಸ್ತಾ ಇತ್ತು ನನಗೆ ತಲೆಯಲ್ಲಿ. ಆಮೇಲೆ ಇದ್ದಕ್ಕಿದ್ದಂಗೆ ವಿಜುವಲ್ ಹ್ಯಾಲುಸಿನೇಷನ್ಸ್ ಅಂತೀವಿ. ಈ ಗಟ್ಟಿ ಪದಾರ್ಥ ಏನಾದರೂ ನೋಡಿದರೆ ಅದು ಆ್ಯಕ್ಚುಲಿ ತಿಳುವಾಗಿದೆ ಏನೋ, ಇಟ್ ಈಸ್ ವೇಪರೈಸಿಂಗ್ ಅನ್ನುವಂಥ ಎಕ್ಸ್ಪೀರಿಯನ್ಸಸ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಕೆಲವು ತಿಂಗಳಾದಮೇಲೆ. ತುಂಬ ಹೆದರ್ಕೊಂಡಿದ್ದೆ ನಾನು. ಐ ಥಾಟ್ ಸಮ್ಹೌ ಐ ಆಮ್ ಗೋಯಿಂಗ್ ಇನ್ಸೇನ್ ಅಂಥೇಳಿ ಅಲ್ಲಿವರೆಗೆ. ಐ ವಾಸ್ ಸ್ಟಡಿಂಗ್ MBBS ಅಲ್ಲಿವರೆಗೆ. ಇದೆಲ್ಲ ಸಿಮ್ಟಮ್ಸ್ ಹುಚ್ಚರಿಗೆ ಬರ್ತದೆ, ಸಾಮಾನ್ಯ ಮನುಷ್ಯರಿಗೆ ಬರೋದಿಲ್ಲ ಅಂಥೇಳಿ ಗೊತ್ತಾದಾಗ ತುಂಬ ಗಬರಾಯಿಸಿದ್ದೆ. ಮತ್ತೆಲ್ಲ ಸ್ಟಾಪ್ ಮಾಡಿದೆ. ಆವಾಗ ಎಲ್ಲ ಸ್ಟಾಪ್ ಮಾಡಿದ ಮೇಲೆ ಆಲ್ಮೋಸ್ಟ್ 2 to 3 ಇಯರ್ಸ್ ಹಿಡಿತು ನನಗೆ ನಾರ್ಮಲ್ ಆಗಲಿಕ್ಕೆ. ನನಗೆ ಏನಾದರೂ ಏನೋ ಒಂದು ಕಾನ್ಸಂಟ್ರೇಷನ್ ಮಾಡುವಂಥ ಕೆಲಸ ಇದ್ರೇ ಹೆದರಿಕೆ ಆಗ್ತಾಯಿತ್ತು. ದೇವ್ರು ಅನ್ನುವಂಥ ಶಬ್ದದಿಂದ ಓಡಿ ಹೋಗಬೇಕೇನೋ, ಯಾವುದೇ ಒಂದು ಈ ಥರ ರಿಲಿಜಿಯಸ್ ಇದೇನಪ್ಪ ಏನೋ ಒಂದು ಮಾಡಲಿಕ್ಕೆ ಹೋದೆ, ಹೀಗಾಯ್ತಲ್ಲ ಅಂಥೇಳಿ ಒಂದು ಹೆದರಿಕೆ ಕೂತ್ಬಿಡ್ತು ಒಳಗೆ. ಅಲ್ಲಿಂದ MD ಮುಗಿಸಿ ನಾನು ಜಾಬ್ ಜಾಯಿನ್ ಆಗೋವರೆಗೆ ಆಲ್ಮೋಸ್ಟ್ 4-5 ಇಯರ್ಸ್ ಐ ವಾಸ್ ಇನ್ ದಿಸ್ ಸ್ಟೇಟ್. ಸ್ಪಿರಿಚುವಾಲಿಟಿ ಅಂದರೆ ತುಂಬ ಹೆದರ್ಕೊಂಡಿದ್ದೆ, ಅಂಥ ಒಂದು ಪರಿಸ್ಥಿತಿ ಬಂದಿತ್ತು ನನಗೆ. ಹಾಗಾದಾಗ ಈಗ ನಾನೇನು ಫ್ಲೂಟ್ ಕಲಿತಾ ಇದ್ನಲ್ಲ, ಅವರು ಯಾವಾಗ ಇದು ಮೆಡಿಟೇಷನ್ ಮಾಡಿ ನಡಿ ಅಂದರೆ ಐ ವಾಸ್ ವೆರಿ ರಿಲಕ್ಟೆಂಟ್ ಆ್ಯಕ್ಚುಲಿ ಫಸ್ಟಿಗೆ. ಇದು ಮತ್ತೆ ಕಣ್ಮುಚ್ಚಿ ಕಾನ್ಸಂಟ್ರೇಷನ್ ಮಾಡಿದರೆ ಅದೇ ಮತ್ತೆ ಆ ಸಿಮ್ಟಮ್ಸ್ ವಾಪಸ್ ಬರ್ತದೆ ಅಂತ ಅನ್ನಿಸ್ತಾ ಇತ್ತು ನನಗೆ.
ಅದು 21 ಡಿಸೆಂಬರ್ 1997 ಐ ರಿಮೆಂಬರ್. ಏನೋ ಒಂದು ನೋಡೋಣ, ಗೈಡೆನ್ಸ್ ಆದರೂ ಇರ್ತದೆ, ಏನೋ ಹಿರಿಯರು ಇರ್ತಾರೆ ಅಂಥೇಳಿ ಒಂದು ಭರವಸೆಯಿಂದ ಅವರು ಆಶ್ವಾಸನೆ ಕೊಟ್ಟರು. ಇಲ್ಲ, ತುಂಬ ಚೆನ್ನಾಗಿದೆ, ಇದು ತುಂಬ ಆನಂದ ಅನ್ನಿಸ್ತದೆ ಅಂಥೇಳಿ ಹೇಳಿದ್ದಕ್ಕೆ ಒಂದು ಧೈರ್ಯ ಮಾಡಿ ಸಿಟ್ಟಿಂಗ್ಸ್ ತೊಗೊಂಡಾಗಾಯಿತು. ಸೊ ಒಂದು ಅರ್ಧ ಗಂಟೆ ಏನು ಧ್ಯಾನ ಮಾಡಲಿಕ್ಕೆ ಶುರು ಮಾಡಿದೆ. 3 ಸಿಟ್ಟಿಂಗ್ ಆಯಿತು, ಮತ್ತು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದೆ. ತಿಂಗಳಾಯಿತು, 2 ತಿಂಗಳಾಯಿತು. ನನಗೆ ಭರವಸೆ ಎಲ್ಲಿ ಬಂತು ಅಂತ ಹೇಳಿದ್ರೆ, ಆ ಸಿಮ್ಟಮ್ಸ್ ಮತ್ತೆ ಹಿಂದೆ ಬರಲಿಲ್ಲ. ಆವಾಗ ಒಂದು 10-20 ಮಿನಿಟ್ಸೇ ಮಾಡಿದರೆ ಆ ಥರ ಬ್ಯಾಡ್ ಎಫೆಕ್ಟ್ಸ್ ಆಗಿತ್ತು. ಆದರೆ ಇಲ್ಲಿ 15-20 ನಿಮಿಷ, ಅರ್ಧ ತಾಸು ಧ್ಯಾನ ಮಾಡ್ತಾಯಿದ್ದೀನಿ, 1 ತಾಸು ಧ್ಯಾನ ಮಾಡ್ತಾಯಿದ್ದೀನಿ ಬೆಳಗ್ಗೆ ಕೂತು. ಕ್ಲೀನಿಂಗ್ ಅಂತ ಏನು ಈ ಸಿಸ್ಟಮ್ನಲ್ಲಿ ಏನಿದೆ ಅದರ ಮೇಲೆ ಭರವಸೆ ಬರಲಿಕ್ಕೆ ಶುರುವಾಯಿತು. ಯಾವಾಗ ನಾನು ಇಂಡಿವಿಜುವಲ್ ಸಿಟ್ಟಿಂಗ್ಸ್ ತಗೊಳ್ತಾ ಇದ್ನೋ, ಸ್ವಲ್ಪ ಧ್ಯಾನ ಮಾಡಿದರೆ ಈಗ ಬರ್ತದೇನೋ ಆ ಸಿಮ್ಟಮ್ಸ್ ಅಂತ ಅನ್ನಿಸ್ತಾ ಇತ್ತು ಸ್ವಲ್ಪ ಹೊತ್ತು. ಮತ್ತೆ ಹೋಗಿ ಒಂದು ಇಂಡಿವಿಜುವಲ್ ಸಿಟ್ಟಿಂಗ್ ತೊಗೊಂಡ ತಕ್ಷಣ ಯಾವ ಥರ ಒಂದು ಮೊಬೈಲಿಗೆ ರೀಸೆಟ್ ಮಾಡ್ತೀವಲ್ಲ, ಆ ಥರ ಒಳಗಡೆ ಮತ್ತೆ ಸ್ತಬ್ಧ, ಪೂರ್ತಿ ಶಾಂತ ಸ್ಥಿತಿ ಬರ್ತಾಯಿತ್ತು. ಆದ್ದರಿಂದ ನನಗೆ ಪೂರ್ತಿ ಭರವಸೆ ಬಂತು, ಇಲ್ಲ ಈ ಸಿಸ್ಟಮ್ನಲ್ಲಿ ಏನೋ ಒಂದಿದೆ. ಆಮೇಲೆ ಟ್ರಾನ್ಸ್ಮಿಷನ್ ಅಂಥೇಳಿ ಪ್ರಾಣಾಹುತಿ ಅನುಭವ ಆಗಲಿಕ್ಕೆ ಶುರುವಾಯಿತು. ಅಲ್ಲಿಂದ ತುಂಬ ಸೀರಿಯಸ್ ಆಗಿ ನಾನು ಇದನ್ನು ತೊಗೊಂಡ್ಬಿಟ್ಟೆ ಸಿಸ್ಟಮಿಗೆ. ಸೊ ಲಕ್ಕಿಲಿ ಫಾರ್ ಮೀ 97 ಡಿಸೆಂಬರ್ನಲ್ಲಿ ನಾನು ಸ್ಟಾರ್ಟ್ ಆಗಿದ್ದೆ. ಫೆಬ್ರವರಿ 98, ಒಂದು 2-2.5 ತಿಂಗಳಲ್ಲೇ ಗುಲ್ಬರ್ಗದಲ್ಲಿ ಬಸಂತ ಸೆಲೆಬ್ರೇಷನ್ ಆಯಿತು. ಪೂಜ್ಯ ಚಾರಿಜಿಯವರು ಅಲ್ಲಿ ಗುಲ್ಬರ್ಗಕ್ಕೆ ಬಂದಿದ್ದರು. 3 ಡೇ ಫಂಕ್ಷನ್ ಇತ್ತು. ನನ್ನ ಲೈಫ್ ಚೇಂಜಿಂಗ್ ಒಂದು ಮೂಮೆಂಟ್ ಅಂದರೆ, ಈಗ ನಾಳೆ ಫಂಕ್ಷನ್ ಶುರು ಆಗೋದಿದೆ. ಒಂದು ಸಾಯಂಕಾಲ ಅದೇನು ಟೆಂಟು ಎಲ್ಲ ಹಾಕಿ ಎಲ್ಲ ರೆಡಿ ಆಗಿದೆ. ಅಲ್ಲಿ ಹೋಗಿ ಕೂತ್ರೆ ಏನಲ್ಲಿ ವಾತಾವರಣ ನಿರ್ಮಾಣ ಆಗಿತ್ತಲ್ಲ. ಸೊ ಈ ಟ್ರಾನ್ಸ್ಮಿಷನ್ ಅಂದ್ರೇನು, ಗ್ರೇಸ್ ಅಂದ್ರೇನು, ಬ್ಲಿಸ್ ಅಂದ್ರೇನು, ಈ 3 ಶಬ್ದಗಳ ಮೇಲೆ ಸಂಪೂರ್ಣ ನಂಬಿಕೆ ಬಂತು. ಅಂಥ ಒಂದು ವಾತಾವರಣ ಅಲ್ಲಿ ನಿರ್ಮಾಣ ಆಗಿತ್ತು. ಸೊ ಅಲ್ಲಿ ಚಾರಿಜಿಯವರ ಒಂದು 5-6 ಸಿಟ್ಟಿಂಗ್ಸ್ ಆಯಿತು. ಅವರ ಜೊತೆ ಕೂತು ಅಲ್ಲಿ ಒಂದು ಫ್ಲೂಟ್ ಪ್ರೋಗ್ರಾಮು ಕೊಟ್ಟಿದ್ದಾಯಿತು. ನಮ್ಮ ಸರ್ ಜೊತೆ ಕೂತು ಶೇಖ್ ಅಬ್ದುಲ್ಲಾ ಖಾಜಿ ಅವರು ಬಾರಿಸಿದ್ರು, ನಾನು ಅವರಿಗೆ ಅಕಂಪನಿ ಮಾಡಿದ್ದೆ. ಸೊ ಅಗೇನ್ ಸ್ವಲ್ಪ ಅಲ್ಲಿ ಶಬಾಷ್ ಅಂಥೇಳಿ ಬೆನ್ನ ಮೇಲೆ ತಟ್ಟಿ ಇದನ್ನು ಮಾಡಿದ್ದೆ ನೆನಪಿದೆ. ಈ ಗುರುಗಳು ನನಗೆ ಬೆನ್ನು ಚಪ್ಪರಿಸರಪ್ಪ ಅಂಥೇಳಿ. ಇಂಥ ಒಂದು ಸಂತೋಷದಿಂದ ಒಂದೊಂದೊಂದೊಂದು ಇನ್ಸಿಡೆಂಟ್ ಬೆಳೀತಾ ಹೋಯ್ತು ಹಾಗೆ ಮಿಷನ್ನಲ್ಲಿ. ಸೊ ನೀವು ಹೇಳಿದ್ದು ಈಗ ಕೇಳಿದ್ರೆ, ಒಂದು ಆಧ್ಯಾತ್ಮದಲ್ಲಿ ಸರಿಯಾದ ಪದ್ಧತಿ ಹುಡುಕೋದು ತುಂಬ ಇಂಪಾರ್ಟೆಂಟ್ ಅಂತ ಒಂದು. ಇನ್ನೊಂದು, ತೊಗೊಂಡ್ಮೇಲೆ ಅದನ್ನು ನೀಟಾಗಿ ಮಾಡ್ಕೊಂಡು ಹೋಗಿ ಗೈಡೆನ್ಸ್ ಇಟ್ಕೊಂಡು ಮಾಡೋದು ತುಂಬ ತುಂಬ ಇಂಪಾರ್ಟೆಂಟ್ ಆಧ್ಯಾತ್ಮದಲ್ಲಿ ಅಂತ ಒಂದು ತುಂಬ ಕ್ಲಿಯರಾಗಿ ಬಂತು ನಿಮ್ಮ ಕಥೆಯಿಂದ. ನೆಕ್ಸ್ಟ್ ನೀವು ಓದ್ತಾ ಇರ್ಬೇಕಾದ್ರೆ ಬಂದಿದ್ದ, ಅಂದರೆ ಕೆಲಸಕ್ಕೆ ಶುರು ಮಾಡಿದಾಗ ಜಾಯ್ನ್ ಆಗಿ ಜಸ್ಟ್. ಸೊ ಹಾರ್ಟ್ಫುಲ್ನೆಸ್ ಪದ್ಧತಿ ಶುರು ಮಾಡೋಕ್ಕೆ ಮುಂಚೆಗೂ ಆದಮೇಲೂ ನಿಮ್ಗೆ ಹೇಗೆ ಏನಾದರೂ ವ್ಯತ್ಯಾಸ ಗೊತ್ತಾಗ್ತಾ ಇದೆ? ತುಂಬ ವ್ಯತ್ಯಾಸ. ಸಂಪೂರ್ಣ ಒಂದು ಜೀವನ ಶೈಲಿ, ನನ್ನ ಅಂತರ್ಯದ ಸಂಪೂರ್ಣ ಸ್ಥಿತಿನೇ ಬದಲಾಗಿಬಿಡ್ತು. 2-3 ವರ್ಷ ನಾನೇನು ಆ ಭಯದ ವಾತಾವರಣದಲ್ಲಿ ಇದ್ನಲ್ಲ, ಅದು ಭಯ ಯಾವಾಗ ಹೊರಟು ಹೋಯಿತು ಅಲ್ಲಿ ಇಟ್ ವಾಸ್ ಎ ಗೇಮ್ ಚೇಂಜರ್. ನನಗೆ ಸಂಪೂರ್ಣ ನಂಬಿಕೆ ಈ ಸಿಸ್ಟಮ್ನಲ್ಲಿ ಬಂದುಬಿಡ್ತು. ಇನ್ನೂ ಪೂರ್ತಿ ಇಂಟೆನ್ಸ್ ಆಗಿ ನಾನು ಆ ಸಿಸ್ಟಮ್ನಲ್ಲಿ ಒಳಗೆ ಹೋಗ್ತಾಯಿದ್ದೆ. ಬುಕ್ಸ್ ಓದೋದು ನಮಗೆ ರೂಢಿ ಇದ್ದೇ ಇರ್ತದೆ. MBBS ಅಂದರೆ ನಾವು 1000 ಗಟ್ಟಲೆ ಪೇಜಸ್ ಓದ್ತಾ ಇರಬೇಕಾಗ್ತದೆ. ಸೊ ಎಷ್ಟು ಇಂಟ್ರೆಸ್ಟ್ ಬಂತಂದರೆ, ಸುಮಾರು 1-1.5-2 ವರ್ಷದಲ್ಲಿ ಅವಾಗ ಅವೈಲೇಬಲ್ ಇದ್ದಂಥ ಎಲ್ಲ ಮಿಷನ್ ಬುಕ್ಸನ್ನು ಕೊಂಡ್ಕೊಂಡು ನಾನು ಓದಿ ಮುಗಿಸಿದ್ದೆ ಆಗಲೇ. ಸೊ ಆ ಒಂದು ಇಂಟ್ರೆಸ್ಟ್ ಪ್ಲಸ್ ಒಂದು ಟೀಮ್ ಆಗಿತ್ತಲ್ಲಿ ಗುಲ್ಬರ್ಗದಲ್ಲಿ. ಒಂದು ಚಿಕ್ಕ ಟೀಮ್ ಇತ್ತು. ದಿನಾಲು ಬೆಳಿಗ್ಗೆ ಆಶ್ರಮಕ್ಕೆ ಹೋಗ್ತಾಯಿದ್ದೀವಿ, ಏನೋ ಒಂದು ವಾಲಂಟ್ರಿ ವರ್ಕ್ ಮಾಡ್ತಾಯಿದ್ದೀವಿ. ಇಟ್ ವಾಸ್ ಮೋರ್ ಆಫ್ ಎ ಪ್ಲೇ ರ್ಯಾದರ್ ದೆನ್ ಎ ಸೀರಿಯಸ್ ಪ್ರಾಕ್ಟೀಸ್. ಯಾವಾಗ ಈ ಸಿಸ್ಟಮ್ ನಮ್ಮನ್ನು ಒಳಗಡೆ ತೊಗೊಳ್ತೋ ಅಂಥೇಳಿ ಹೀಗೆ ಅನ್ನಿಸ್ತಾ ಇದೆ. ನಾನು ಇದನ್ನು ಮಾಡಿದೆ ಅನ್ನೋದಕ್ಕಿಂತ ಯಾವಾಗ ಗುರುಗಳು ಮೆಲ್ಲಗೆ ಅವರ ಒಂದು ಹತೋಟಿಯಲ್ಲಿ ತಗೊಂಡು ಪರಿವರ್ತನೆ ಮಾಡಲಿಕ್ಕೆ ಶುರು ಮಾಡಿದರು ಅಂಥೇಳಿ ಆ ಕೆಲಸದಲ್ಲಿ ಇಂಟ್ರೆಸ್ಟ್ ಬಂದು, ಅವಾಗ ನೋಡಿ ಒಂದು 4-4.25 ವರ್ಷ ಆಗಿತ್ತು. ಪ್ರಿಸೆಪ್ಟರ್ ಆಗ್ತೀಯಾ ಅಂಥೇಳಿ ಚೆನ್ನೈ ಕಳಿಸಿದರು ನನಗೆ ಚಾರಿಜಿಯವರ ಹತ್ರ. ನಾನು ಮತ್ತು ಇನ್ನೊಬ್ಬರು ಬ್ರದರ್ ಹೋಗಿದ್ವಿ. ಸೊ ಅವರು ಒಂದು ಸೆಟ್ಟಿಂಗನ್ನು ಕೊಟ್ಟು, ಆ ಇನ್ನೊಬ್ಬರು ಬ್ರದರಿಗೆ ಇವರು ಇರಲಿ, ಇವರಿಗೆ ಪ್ರಿಸೆಪ್ಟ್ರಿಗೆ ಮಾಡ್ತೀನಿ, ನನಗೆ ಇವರು ಗುಲ್ಬರ್ಗಕ್ಕೆ ಹೋಗಲಿ ವಾಪಸ್ ಅಂತೇಳಿ ಕಳಿಸ್ಕೊಟ್ಬಿಟ್ರು. ಸೊ ದಟ್ ವಾಸ್ ಅನದರ್ ಲೈಫ್ ಚೇಂಜಿಂಗ್ ಮೂಮೆಂಟ್ ಫಾರ್ ಮಿ. ಅದಾದ ಒಂದು 6 ತಿಂಗಳ ನಂತರ ಮತ್ತೆ ಪ್ರಿಸೆಪ್ಟರ್ ಮಾಡಿದರು ನನಗೆ. ಆದರೆ ನಾನು
ಇಷ್ಟೆಲ್ಲ ಬ್ಯುಸಿ ಇದ್ದೀನಿ ಪ್ರಾಕ್ಟೀಸ್ನಲ್ಲಿ, ಆವಾಗ ಅನಸ್ತಿಸಿಯಾ ಪ್ರಾಕ್ಟೀಸ್ ಜಾಬ್ ಮಾಡ್ತಾಯಿದ್ದೆ, ನನಗೆ ಆಗೋದಿಲ್ಲ ಅಂಥೇಳಿ ಐ ವಾಸ್ ಎ ಲಿಟಲ್ ಡೌಟ್ಫುಲ್ ಅಬೌಟ್ ವರ್ಕಿಂಗ್ ಆ್ಯಸ್ ಎ ಪ್ರಿಸೆಪ್ಟರ್. ಸೊ ಬಹುಶಃ ಅದು ತಡೀತು ಇನ್ನೂ ಆಳವಾಗಿ ಇಳೀಲಿ ಅಂತ. ಯಾವಾಗ ಅಲ್ಲಿ ತನಕ ಹೋಗಿ ಗುರುಗಳ ಒಂದು ಪ್ರಿಸೆಪ್ಟರ್ ಆಗಬೇಕು ಅಂದ್ರೆ ನೋಡಿರಿ, ನನಗೆ ಆವಾಗ ಒಂದು ಮೇನ್ ಅಟ್ರಾಕ್ಷನ್ ವಾಸ್ ಚಾರಿಜಿ ಅವ್ರ ಕಡೆ, ಅವರ ಎದುರಿಗೆ ಕೂತು ಒಂದು ಇಂಡಿವಿಜುವಲ್ ಸಿಟ್ಟಿಂಗ್ ನನಗೆ ಸಿಗ್ತದೆ, ಅದೊಂದೇ ಒಂದು ಹುಮ್ಮಸ್ಸ, ತಗೊಳ್ಳಿಕ್ಕೆ ಅನುಕೂಲ ಆಗ್ತದೆ ಅಂಥೇಳಿ. ಆದರೆ ಅವ್ರಿಗೆ ಯಾಕೆ ಮಾಡಿದರು, ನನಗೆ ಯಾಕೆ ಮಾಡಲಿಲ್ಲ? ಅಂಥದ್ದೇನು ಕೊರತೆ ನೋಡಿದರು ನನ್ನಲ್ಲಿ ಗುರುಗಳು ಅಂಥೇಳಿ. ಆ ಥರ ನನಗೆ ಡಿಪ್ರೆಸ್ ಆಗೋ ಬದಲಿ ಇನ್ನೂ ಅದು ಡಬಲ್ ಫೋರ್ಸಿಂದ ಈ ಮಿಷನ್ನಲ್ಲಿ ಇನ್ವಾಲ್ವ್ ಆಗೋಣ, ಇಲ್ಲ ಇನ್ನೂ ಸೀರಿಯಸ್ ಆಗಬೇಕಾಗ್ತದೆ, ಎಷ್ಟು ನಡೆಯೋದಿಲ್ಲ ಅಂಥೇಳಿ ಆ ಥರ ಆಗಿ ಇನ್ನೂ ಪ್ರಾಕ್ಟೀಸ್ ಮತ್ತೆ ಇಂಟೆನ್ಸ್ಲಿ ಮಾಡಿ ಆ ಥರ ಒಂದು 4.5 ವರ್ಷ ನಂತರ ಒಂದು ಪ್ರಿಸೆಪ್ಟರ್ ಮಾಡಿದರು. ಇನ್ನೊಂದು ಬ್ಯೂಟಿ ನಾನೇನು ಕಂಡಿದ್ದೀನಿ ಇಲ್ಲಿ ಅಂತ ಹೇಳಿದರೆ, ಅನಸ್ತೀಸಿಯಾದಲ್ಲಿ ಪ್ರೊಫೆಸರ್ ಇದ್ದೆ ನಾನು, ಮೆಡಿಕಲ್ ಕಾಲೇಜ್ನಲ್ಲಿ ಕೆಲಸ ಮಾಡ್ತಾಯಿದ್ದೆ, ಪ್ಲಸ್ ಅದರ ಜೊತೆ ಪ್ರೈವೇಟ್ ಪ್ರಾಕ್ಟೀಸ್ ಒಂದು 20-30 ನರ್ಸಿಂಗ್ ಹೋಮ್ಸ್ ಅಟೆಂಡ್ ಆಗ್ತಾಯಿದ್ದೆ, ಪ್ಲಸ್ ಎಮರ್ಜೆನ್ಸಿ ಡ್ಯೂಟಿ ನಮ್ಮದು ಯಾವಾಗಲೂ. ಆವಾಗ ಇನ್ನೂ ಜೂನಿಯರ್ ಇರ್ತಾಯಿದ್ನಲ್ಲ, ಮೊಬೈಲ್ ಫೋನ್ ಬಂದಿತ್ತು ಆವಾಗಲೇ. ಸೊ ಅದು ಸ್ವಿಚ್ ಆಫ್ ಮಾಡಿ ಇಡುವಂಥದ್ದು ಏನಂತಾರೆ ಬೆನಿಫಿಟ್, ಅಥವಾ ಐ ಡಿಂಟ್ ಹ್ಯಾವ್ ದ ಲಿಬರ್ಟಿ ಟು ಸ್ವಿಚ್ ಆಫ್ ಯಾಕಂದರೆ ಡ್ಯೂಟಿ ಮೇಲೆ ಇರ್ತಾಯಿದ್ದೆ. ಸೊ ಎಷ್ಟೊಂದು ಸಿಟ್ಟಿಂಗ್ ಈಗ 20 ವರ್ಷದಿಂದ ನೆನಪು ಮಾಡಿಕೊಂಡ್ರೆ ಇಲ್ಲಿವರೆಗೂ ಎಲ್ಲಿ ಎಮರ್ಜೆನ್ಸಿ ಡ್ಯೂಟೀಸಲ್ಲಿನೂ ಒಂದು ಸಣ್ಣ ಬೀಪ್ ಇಟ್ಟು ನಾನು ಆನೇ ಇಡ್ತಿದ್ದೆ ಯಾವಾಗಲೂ ಮೊಬೈಲ್. ಅಭ್ಯಾಸಿಗೆ ಹೇಳಿ ಇಡ್ತಿದ್ದೆ, ಏನಾದರೂ ಎಮರ್ಜೆನ್ಸಿ ಬಂದರೆ ನಾನು ಟರ್ಮಿನೇಟ್ ಮಾಡ್ತೀನಿ ಸಿಟ್ಟಿಂಗ್ ಅಂತ, ಅಲ್ಲಿವರೆಗೆ. ಸೊ ಐ ಮೈಟ್ ಹ್ಯಾವ್ ಗಿವನ್ ಥೌಸಂಡ್ಸ್ ಆಫ್ ಸಿಟ್ಟಿಂಗ್ ಟಿಲ್ ಟುಡೇ. ಆನ್ ಇದ್ದರೂ ಕೂಡ ಇವತ್ತಿನವರೆಗೆ ಒಂದು ಸರ್ತಿನೂ ಸಿಟ್ಟಿಂಗ್ ಟರ್ಮಿನೇಟ್ ಮಾಡಿ ಎದ್ದು ಹೋಗುವಂಥ ಪರಿಸ್ಥಿತಿ ಬರಲಿಲ್ಲ. ಸೊ ಇದು ನೋಡಿರಿ, ಆವಾಗ ಮೆಲ್ಲಗೆ ಒಂದೊಂದು ನಂಬಿಕೆ ಬರ್ತಾ ಹೋಗ್ತದೆ. ಗುರುಗಳು ಎಷ್ಟು ಪರ್ಸ್ನಲ್ ಕೇರ್ ತಗೊಳ್ತಾರೆ, ಎಲ್ಲರ ಮೇಲೆ ಎಷ್ಟು ಅವ್ರದ್ದು ಗಮನ ಇರ್ತದೆ ಅಂಥೇಳಿ ಅದರ ಮೇಲೆ ನಂಬಿಕೆ ಬರ್ತಾ ಹೋಗ್ತದೆ. ಸೊ ಆ ಥರ ಪ್ರಾಕ್ಟೀಸ್ ಮುಂದುವರಿತಾ ಹೋಯಿತು. ಮತ್ತು ಒಂದು 2007ನಲ್ಲಿ ಒಂದು ಸೆಂಟ್ರ್ ಕೋಆರ್ಡಿನೇಟರ್ ಅಂಥೇಳಿ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟರು, ಕೆಲಸ ಮಾಡಲಿಕ್ಕೆ ಗುಲ್ಬರ್ಗಾದ್ದು. ಅದರಲ್ಲಿ 1-2-3 ವರ್ಷ ಆದಮೇಲೆ ಒಂದು ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ ಬಂತು, ಬಹಳ ದೊಡ್ಡದು. ದಟ್ ವಾಸ್ ಅನದರ್ ಸ್ಟೆಪ್. ಯಾವ ಥರ ಈ ಸಾಧನೆಯಲ್ಲಿ ಗುರುಗಳು ಸ್ಲೋಲಿ ಆಳದಲ್ಲಿ ತೆಗೆದುಕೊಂಡು ಹೋದರು ಅನ್ನೋದಕ್ಕೆ ಇದೆಲ್ಲ ಕೊಡ್ತಾ ಇದ್ದೀನಿ ಎಕ್ಸಾಂಪಲ್ಸ್. ಅದೊಂದು ದೊಡ್ಡ ಪ್ರಾಜೆಕ್ಟ್ ಆಗಿತ್ತು. ಅದರಲ್ಲಿ ಆ್ಯಸ್ ಐ ವಾಸ್ ಸೆಂಟ್ರ್ ಕೋಆರ್ಡಿನೇಟರ್, ಐ ವಾಸ್ ದಿ ಮೇನ್ ಪರ್ಸನ್ ವಾಸ್ ಡೀಲಿಂಗ್ ವಿತ್ ಎವ್ರಿಥಿಂಗ್. 70-80 ಲ್ಯಾಂಡ್ ನೋಡೋದು, ಅದನ್ನು ಅಪ್ರೂವ್ ಮಾಡ್ಕೊಳ್ಳೋದು, ಎಲ್ಲ ಅಭ್ಯಾಸಿಗಳ ಜೊತೆ ಕಾಂಟ್ಯಾಕ್ಟ್, ದುಡ್ಡಿನ ವ್ಯವಹಾರ ಇರ್ತಾಯಿತ್ತು ಅಷ್ಟು. ಸೊ ಈ ಥರ ಇನ್ನೂ ಸ್ವಲ್ಪ ಆಳದಲ್ಲಿ ಹೋಗಲಿಕ್ಕೆ ಅದು ಭಾಳ ಉಪಯೋಗ ಆಯಿತು ನನಗೆ. ನೆಕ್ಸ್ಟ್ ಇನ್ನೊಂದು ಉಪಯೋಗ ಏನು ಮಾಡಿಕೊಟ್ರು ಗುರುಗಳು ಅಂತ ಹೇಳಿದರೆ, ಒಂದು 12 ಜಿಲ್ಲೆಗಳು, ಉತ್ತರ ಕರ್ನಾಟಕದ ಸಂಪೂರ್ಣ ಜಿಲ್ಲೆಗಳ ಓಡಾಡಿ ಒಂದು ಕೆಲಸ ಮಾಡು, ಝೋನಲ್ ಕೋಆರ್ಡಿನೇಟರ್ ಅಂಥೇಳಿ. ಅಲ್ಲಿ ಕೂಡ ತುಂಬ ಓಡಾಡಿ ಕೆಲಸ ಮಾಡಲಿಕ್ಕೆ ಒಂದು ಅನುಕೂಲ ಮಾಡಿಕೊಟ್ರು. ಇನ್ನೊಂದು ಏನು ಅಬ್ಸರ್ವ್ ನಾನು ಮಾಡಿದ್ದೀನಿ ಅಂತ ಹೇಳಿದರೆ, ಗುರುಗಳು ಯಾವ ಥರ ಟ್ರೈನ್ ಮಾಡ್ತಾರೆ ನಮಗೆ ಅಂಥೇಳಿ. ನನ್ನ ನೇಚರ್ ಯಾವ ಥರ ಇತ್ತು ಅಂತ ಹೇಳಿದರೆ, ಮಾತಾಡಬೇಕು ಅಂತ ಹೇಳಿದ್ರೆ ನನಗೆ ಇಷ್ಟ ಇಲ್ಲ. ಎಷ್ಟೋ ಮಾತು ಕಮ್ಮಿ, ಸುಮ್ಮನೆ ಒಂದು ಮೂಲೆಯಲ್ಲಿ ನನಗೆ ಬಿಟ್ಬಿಟ್ರೆ ಆರಾಮಾಗಿ ಇದ್ದುಬಿಡ್ತೀನಿ. ಐ ಡೋಂಟ್ ಲೈಕ್ ಟು ಬಿ ದಿ ಫೋಕಸ್ ಆಫ್ ಅಟೆನ್ಷನ್ ಎನಿವೇರ್, ಇನ್ ಎನಿ ಫಂಕ್ಷನ್ ಆಯಿತು, ಎಲ್ಲಿ ಆಯಿತು, ಸುಮ್ಮನೆ ಬಿಟ್ಬಿಟ್ರೆ ಆಯ್ತಪ್ಪ ನಮ್ಮ ಪಾಡಿಗೆ ನಮಗೆ ಅಂಥೇಳಿ. ಸೊ ಕೆಲಸ ಗುರುಗಳು ಯಾವ ಥರ ನನಗೆ ಅಲ್ಲಿ ತಂದು ನಿಲ್ಲಿಸಿದ್ರು ಅಂತ ಹೇಳಿದರೆ, ಸಾವಿರಾರು ಜನರ ಎದುರಿಗೆ ಮೇಲಿಂದ ಮೇಲೆ ಆಶ್ರಮದಲ್ಲಿ ಆಯಿತು, ಬೇರೆ ಕಡೆ ಆಯಿತು. ಆಮೇಲೆ ಒಂದೊಂದು ಟಾಕ್ಸ್, ಒಂದೊಂದು ಫಂಕ್ಷನ್ಸ್ ಮಾಡೋ ಹೊತ್ತಿಗೆ ಆ ಫಂಕ್ಷನ್ ಮಾಡೋದರಿಂದ ಏನೋ ಒಂದು ಕಂಡೀಷನ್ ನಿರ್ಮಾಣ ಆಗ್ತಿತ್ತು ನಮ್ಮ ಒಳಗಡೆ. ಸೊ ಅದು ಏನು ಅನ್ನಿಸ್ತದೆ, ಗುರುಗಳು ಪ್ರತಿಯೊಂದು ಕೆಲಸದ ಹಿಂದೆ ಅದರ ಒಂದು ಏನು ಉಪಯೋಗ ಇರ್ತದೆ ಅಥವಾ ಏನೋ ಒಂದು ಕಂಡೀಷನ್ ಇರ್ತದೆ, ಅದರ ಒಂದು ಬೆನಿಫಿಟ್ ಅನ್ಬೋದು, ಮೊದಲೇ ಕೊಟ್ಟು ಅದನ್ನು ಮಾಡಿಸ್ತಾರೆ. ಸೊ ಅದು ಮತ್ತೆ ಸ್ಫೂರ್ತಿ ಕೊಡ್ತದೆ ನಮಗೆ, ಇನ್ನೂ ಹೆಚ್ಚಿಗೆ ಆಳದಲ್ಲಿ ತೆಗೆದುಕೊಂಡು ಹೋಗೋಣ ನಮ್ಮ ಸಾಧನೆಗೆ ಅಂಥೇಳಿ. ಈ ಥರ ಮುಂದೆ ಹೋಗ್ತಾ ಇದೆ. ಮುಂದೆ ಸ್ವಯಂ ಸೇವೆ ಬಗ್ಗೆ ಮಾತಾಡಿದ್ರೆ ವಾಪಸ್ ಬರ್ತೀನಿ ಅದ್ರ ಮೇಲೆ. ಅದಕ್ಕಿಂತ ಮುಂಚೆ ಇವತ್ತಾನೆ ದಾಜಿಯವರು ದ ವಿಸ್ಡಮ್ ಬ್ರಿಡ್ಜ್ ಅಂತ ಕನ್ನಡದಲ್ಲಿ ರಿಲೀಸ್ ಮಾಡಿದ್ರು. ಸೊ ಆ ಬುಕ್ ಪೂರ್ತಿ ಸಾಂಸಾರಿಕ ಜೀವನ ಹೇಗಿರಬೇಕು, ಒಬ್ಬ ಆಧ್ಯಾತ್ಮಿಕದಲ್ಲಿ ಪ್ರಾಕ್ಟೀಸ್ ಮಾಡ್ತಿರೋಂಥ ವ್ಯಕ್ತಿ
ತನ್ನ ಸುತ್ತಲುಮುತ್ತಲಿನ ಎನ್ವೈರ್ಮೆಂಟ್ ಹೇಗೆ ಇಟ್ಕೋಬೇಕು ಅದ್ರ ಬಗ್ಗೆ ಎಲ್ಲ ಬರ್ತಿದ್ದಾರೆ. ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ನೀವು ಓದು ಮುಗಿಸಿ ಆಮೇಲೆ ಸಾಂಸಾರಿಕ ಜೀವನಕ್ಕೆ ಕಾಲಿಟ್ಟು ಅದರಲ್ಲಿ ಹಾರ್ಟ್ಫುಲ್ನೆಸ್ದು ಪಾತ್ರ ಏನಿದೆ ನಿಮ್ಮ ಜೀವನದಲ್ಲಿ? ನಾನು ಪ್ರಾಕ್ಟೀಸ್ ಮಾಡಿ ಶುರು ಮಾಡಿ ಒಂದು 5 ತಿಂಗಳಲ್ಲೇ ನನ್ನ ಮದುವೆ ಆಯಿತು. ಸೊ ಮುಂದೆ 2 ಗಂಡು ಮಕ್ಕಳಿದ್ದಾರೆ. ಸೊ ಹೀಗೆ ಆ ಒಂದು ಸಮಯದಲ್ಲಿ ಪ್ರೊಫೆಷನ್, ಫ್ಯಾಮ್ಲಿ ಲೈಫ್, ಒಂದು ದೊಡ್ಡ ಜಾಯಿಂಟ್ ಫ್ಯಾಮ್ಲಿ, ಪೇರೆಂಟ್ಸ್, ಎಲ್ಲ ರೀತಿಯ ಜವಾಬ್ದಾರಿಗಳನ್ನು ಸಲೀಸಾಗಿ ತೆಗೆದುಕೊಂಡು ಹೋಗಲಿಕ್ಕೆ ಭಾಳಷ್ಟು ಸಮಯ ಬರ್ತದೆ. ಒಂದು ಇರಿಟೇಬಲ್ ಆಗುವಂಥ ವಾತಾವರಣ, ಸಿಟ್ಟು ಬರುವಂಥ ವಾತಾವರಣ. ನನ್ನ ಒಂದು ನೇಚರ್ ಅಂತ ಹೇಳಿದರೆ, ಸಿಟ್ಟು ಬಂದರೂ ಒಂದು ಸರ್ತಿ ಎಕ್ಸ್ಪ್ರೆಸ್ ಮಾಡೋದಿಲ್ಲ, ಈಸ್ಲಿ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಆಗೋದಿಲ್ಲ. ಏನು ಸಂತೋಷ ಮತ್ತು ಸಿಟ್ಟು ಎರಡೂ ಅನ್ಬೋದು. ನನ್ನ ಮುಖ ನೋಡಿದರೆ ಒಂಥರ ಬ್ಲ್ಯಾಂಕ್ ಲುಕ್ ಇರ್ತದೆ. ಇವರು ಖುಷಿಯಾಗಿದ್ದಾರೋ ಅಥವಾ ದುಃಖದಲ್ಲಿದ್ದಾರೋ ಗೊತ್ತಾಗೋದಿಲ್ಲ ಜನರಿಗೆ. ಬಟ್ ಒಳಗಡೆ ಒಂದು ಯಾವ ಥರ ಒಂದು ಕಂಡೀಷನ್ ಇರ್ತದೆ ಅಂದರೆ, ಐ ಆಮ್ ಆಲ್ವೇಸ್ ಸೋ ಲೈಟ್. ನನಗೆ ನನ್ನ ಶರೀರ ಇದೆ ಅಂತ ಕೂಡ ಅನಿಸೋದಿಲ್ಲ. ದಿಸ್ ಐ ಆಮ್ ಅಬ್ಸರ್ವಿಂಗ್ ಸಿನ್ಸ್ 15-20 ಇಯರ್ಸ್. ಅಷ್ಟೊಂದು ಹಗುರತೆ ಈ ಪ್ರಾಕ್ಟೀಸಿಂದ ಬಂದಿದೆ. ಸೊ ಸಿಟ್ಟು ಮಾಡಿ ಒಳಗೇನು ಕುಡಿತಾ ಇದ್ನಲ್ಲ, ಐ ಟ್ರೈ ಟು ಅಬ್ಸಾರ್ಬ್ ಆ್ಯಂಡ್ ಡಿಸಾಲ್ವ್ ದಟ್ ಆ್ಯಂಗರ್ ಇನ್ ಟು ಜಾಯ್ ಸ್ವಲ್ಪ ಹೊತ್ತಿನಲ್ಲೇ. ಸೊ ಆ ಥರದ ಹಲವಾರು ಸಂಗತಿಗಳು ಬರ್ತದೆ. ಫ್ಯಾಮಿಲಿ ಲೈಫಲ್ಲಿ ಆಯಿತು, ಪ್ರೊಫೆಷ್ನಲ್ ಲೈಫ್ನಲ್ಲೇ ಆಯಿತು, ಸಾಕಷ್ಟು ಇರಿಟೇಷನ್ಸ್ ಇರ್ತದೆ. ಸೊ ಬಿಕಾಸ್ ಆಫ್ ದ ಮೆಡಿಟೇಷನ್ ಆ್ಯಂಡ್ ದ ಮೆಡಿಟೇಟಿವ್ ಸ್ಟೇಟ್ ದಟ್ ಈಸ್ ಕ್ರಿಯೇಟೆಡ್, ಒಳಗಡೆ ಆ ಧ್ಯಾನದ ಏನೋ ಒಂದು ಸ್ಥಿತಿ ಇರ್ತದಲ್ಲ. ನನ್ನ ಒಂದು ಟೆಕ್ನಿಕ್ ಏನು ನಾನು ಅಳವಡಿಸ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ಯಾವಾಗಲೂ ಏನಾದರೂ ಒಂದು ಹೆಚ್ಚು ಸುಖ ಇರಲಿ ಅಥವಾ ದುಃಖದಿರಲಿ, ಸಿಟ್ಟಿನ ವಾತಾವರಣ ಇರಲಿ, ಅದರಿಂದ ಏನು ನನಗೆ ಎಫೆಕ್ಟ್ ಆಗ್ತದೆ, ಅದರಿಂದ ಒಂದು ಸ್ಥಿತಿ ನಿರ್ಮಾಣ ಆಗ್ತದೆ. ನಿಮಗೆ ಸಿಟ್ಟಾಯಿತು ಅಂತ ಹೇಳಿದ್ರೆ ಅದರಿಂದ ಒಂದು ಸ್ಥಿತಿ ನಿರ್ಮಾಣ ಆಗ್ತದೆ. ಒಳಗಡೆ ಒಂದು ಚರ್ನಿಂಗ್ ಮಾಡ್ತಾ, ಸ್ವಲ್ಪ ರಿಮೆಂಬರೆನ್ಸ್ ಲೆವೆಲ್ ಹೆಚ್ಚು ಮಾಡ್ತಾ, ನನ್ನ ಒಂದು ಲೈಟ್ನೆಸ್ದು ಸ್ಥಿತಿ ಅದಕ್ಕಿಂತ ಒಂದು ಸ್ಟೆಪ್ ಸ್ವಲ್ಪ ಮೇಲ್ಗಡೆ ತೆಗೆದುಕೊಂಡು ಹೋಗೋದು. ಸೊ ಅದಕ್ಕೆ ಕಂಪೇರ್ ಮಾಡಿ ನೋಡಿದರೆ ಇದು ಸಣ್ಣದು ಅನ್ನಿಸ್ತದೆ. ಅರೆ, ಇಷ್ಟು ಸಣ್ಣ ವಿಷಯಕ್ಕೆ ನಾನು ಯಾಕೆ ತಲೆ ಕೆಡಿಸ್ಕೊಳ್ತಾ ಇದ್ದೀನಿ. ಸೊ ವಿದಿನ್ ಫ್ಯೂ ಮಿನಿಟ್ಸ್ ಅಂತ ಹೇಳ್ಬೋದು, ಐ ಕಮ್ ಟು ದಟ್ ಸ್ಟೇಟ್ ಆ್ಯಂಡ್ ದೆನ್ ಥಿಂಗ್ಸ್ ಫಾಲ್ ಇನ್ ದೇರ್ ಪ್ಲೇಸ್. ಸೊ ಅದು ಒಂದು ಸಾಕಷ್ಟು ಮೆಡಿಟೇಷನಿಂದ ಹೆಲ್ಪ್ ಆಗ್ತಾಯಿದೆ ಫ್ಯಾಮಿಲಿ ಲೈಫಲ್ಲಿ. ವಿಸ್ಡಮ್ ಬ್ರಿಡ್ಜ್ ಬಗ್ಗೆ ನಿಮ್ಮ ಅನಿಸಿಕೆ? ವಿಸ್ಡಮ್ ಬ್ರಿಡ್ಜ್ ಈಸ್ ಒನ್ ಆಫ್ ಎ ಕೈಂಡ್ ಬುಕ್. ಎಲ್ಲ ಗೃಹಸ್ಥರು ಅದನ್ನು ಓದಲೇಬೇಕಂಥದ್ದು. ಹಾಗೆ ನೋಡಿದರೆ ಪೂಜ್ಯ ದಾಜಿಯವರ ಒಂದೊಂದು ಪುಸ್ತಕನೂ ಮಾತಾಡೋ ಥರನೇ ಇಲ್ಲ. ಹಾರ್ಟ್ಫುಲ್ನೆಸ್ ಒಂದು ಥರ ಅವರು ತೆಗೆದುಕೊಂಡು ಹೋಗಿದ್ದರು. ನಂತರ ಡಿಸೈನಿಂಗ್ ಡೆಸ್ಟಿನಿಯಲ್ಲಿ ಒಂದು ಥರ ಇದನ್ನು ಮಾಡಿದರು. ಈಗ ಬರುವಂಥ ಸ್ಪಿರಿಚುವಲ್ ಅನಾಟಮಿಯಲ್ಲಿ ಬೇರೆ ಥರ ವಿವರಣೆ ಮಾಡಿದ್ದಾರೆ. ವಿಸ್ಡಮ್ ಬ್ರಿಡ್ಜ್ನಲ್ಲಿ ಸಂಪೂರ್ಣ ಅವರ ಒಂದು ಪಾರಿವಾರಿಕ ಜೀವನ ಯಾವ ಥರ ಅವರು ನಡೆಸ್ಕೊಂಡು ಬಂದಿದ್ದಾರೆ, ಯಾವ ಥರ ಸಾಮಾನ್ಯ ಗೃಹಸ್ಥ ಈ ಒಂದು ಸಿಸ್ಟಮ್ನಲ್ಲಿ ಬಂದು ಚಿಕ್ಕ ಮಕ್ಕಳ ಜೊತೆ ಯಾವ ಥರ ವ್ಯವಹಾರ ಇರಬೇಕು, ವಯಸ್ಕರ ಜೊತೆ ಯಾವ ಥರ ವ್ಯವಹಾರ ಇರಬೇಕು, ಅದನ್ನು ಒಂದೊಂದೊಂದು ಹಂತದ ಒಂದೊಂದು ಸ್ಪೆಸಿಫಿಕ್ ಚಾಪ್ಟರ್ನಲ್ಲಿ ತುಂಬ ಹೆಣ್ಮಕ್ಳಿಗಾದರೂ ಅದು ಓದಲೇಬೇಕಾದಂಥದ್ದು ಒಂದು. ಸ್ಪೆಷಲಿ ಮದರ್ಸ್, ಫಾದರ್ಸ್ ಇನ್ನೂ ಅಷ್ಟು ಸೀರಿಯಸ್ ಇರೋದಿಲ್ಲ. ಮದರ್ಸ್ ಅವರು ಮಕ್ಕಳಿಗೂ ನೋಡಬೇಕು, ಗಂಡನಿಗೂ ನೋಡ್ಕೋಬೇಕು, ಅವರು ಮಕ್ಕಳೇ ಅನ್ನೋ ಥರ. ಸೊ ಆ ಬುಕ್ಕಿಂದ ತುಂಬ ಅವರಿಗೆ ಹೆಲ್ಪ್ ಆಗುತ್ತೆ. ಆ ಥರ ಒಂದು ಪುಸ್ತಕ ಇದೆ ಅದು. ತಿರ್ಗಿ ಈಗ ವಾಪಸ್ ಸ್ವಯಂ ಸೇವೆಗೆ ಬರಬೇಕು ಅಂತಂದರೆ, ಈಗ ಹಾರ್ಟ್ಫುಲ್ನೆಸ್ಸಲ್ಲಿ ನೀವು ಹೇಳ್ದಂಗೆ ತುಂಬ ಪಡಿತಾ ಇದ್ದೀವಿ ನಾವೆಲ್ಲ. ಸ್ವಯಂ ಸೇವೆ ಏನಕ್ಕೆ ಮಾಡಬೇಕು? ಓಕೆ, ಅದರಿಂದ ಏನು ಯೂಸ್? ಈಗ ಆಧ್ಯಾತ್ಮ ಸಂಸ್ಥೆ ಅಂತಂದರೆ ಬಂದು ನಾನು ಉದ್ಧಾರ ಆಗೋದನ್ನು ನೋಡಬೇಕು. ಅಂಥದ್ರಲ್ಲಿ ಸ್ವಯಂ ಸೇವೆ ಯಾಕೆ? ಅದರಿಂದ ನಮಗೇನು ಉಪಯೋಗ, ಬೇರೆಯವ್ರಿಗೇನು ಉಪಯೋಗ? ಸ್ವಯಂ ಸೇವೆ ಇದೊಂದು ಭಾಳ ಅಂಡರ್ ರೇಟೆಡ್ ಆಸ್ಪೆಕ್ಟ್ ಆಫ್ ಅವರ್ ಪ್ರಾಕ್ಟೀಸ್ ಅಂತ ಹೇಳ್ಬೋದು. ಹಾರ್ಟ್ಫುಲ್ನೆಸ್ನಲ್ಲಿ ಪೂಜ್ಯ ಗುರುಗಳು ಧ್ಯಾನ, ಶುದ್ಧೀಕರಣ, ಪ್ರಾರ್ಥನೆ ಬಗ್ಗೆ ಹೇಳ್ತಾನೆ ಇರ್ತಾರೆ. ನೀವು ಧ್ಯಾನ ಮಾಡಿದರೆ ಏನು ಗಳಿಸ್ತೀರಿ, ಏನಾದರೂ ಒಂದು ಕೆಲಸ ಮಾಡಿದರೆ ಅದರ 10 ಪಟ್ಟು 100 ಪಟ್ಟು ಸಿಗ್ತದೆ ಅಂತ ಅಷ್ಟೇ ಹೇಳಿಬಿಡ್ತಾರೆ. ಆದರೆ ಯಾರು ಸ್ವಲ್ಪ ಅದನ್ನು ಇಂಟ್ರೆಸ್ಟ್ ತೊಗೊಂಡು ಮಾಡಿ ನೋಡ್ತಾರೋ, ಆ 10 ಪಟ್ಟು 100 ಪಟ್ಟು ಅಂದರೆ ಏನು? ಧ್ಯಾನಕ್ಕೆ, ಶುದ್ಧೀಕರಣಕ್ಕೆ, ಒಂದು ಸ್ವಯಂ ಸೇವೆಗೆ, ಯಾವುದೇ ಒಂದು ಸೇವೆ ತಗೊಳ್ಳಿ, ಅದರ ಒಂದು ರುಚಿ ನನಗೆ ಸಾಧನೆ ಪ್ರಾರಂಭ ಮಾಡಿ ಸ್ವಲ್ಪವೇ ವರ್ಷದಲ್ಲಿ ಅದರ ಒಂದು ರುಚಿ ಸಿಕ್ಕಿತ್ತು. ಬೆಳಿಗ್ಗೆ ಹೋಗಿ ಆಶ್ರಮದಲ್ಲಿ ಏನೋ ಒಂದು ಕ್ಲೀನಿಂಗ್ ಅದನ್ನು ಮಾಡ್ಕೊಂಡು ಬರ್ತಾಯಿದ್ವಿ. ಏನೋ ಒಂದು ಚಿಕ್ಕ ಯಾವ ಥರ ನಾನು ಅಳವಡಿಸ್ಕೊಳ್ಬೋದು ಮಿಷನ್ನಲ್ಲಿ ಅಂಥೇಳಿ ವಿಚಾರ ಮಾಡಿದಾಗ ಆವಾಗ ಸಾಕಷ್ಟು ಲಿಟ್ರೇಚರ್ ವರ್ಕ್ ಇರ್ತಾಯಿತ್ತು. ಸೊ ಲಿಟ್ರೇಚರ್ ವರ್ಕ್ ಆವಾಗ ಕಂಪ್ಯೂಟ್ರ್ನಲ್ಲಿ ಮಾಡುವಂಥದ್ದು ಯಾರೂ ಇರಲಿಲ್ಲ.
ಸೊ ನಾನು ಇದು ಒಂದು ಕಂಪ್ಯೂಟರ್ ತೊಗೊಂಡ್ರೆ ಸಾಕಷ್ಟು ಕೆಲಸ ನನಗೆ ಸಿಗ್ತದೆ ಅಂಥೇಳಿ ಅರಿವಾಗಿ ಒಂದು ಕಂಪ್ಯೂಟರ್ ಕೊಂಡ್ಕೊಂಡೆ ಅವಾಗ. ಸೊ ಅದರಲ್ಲಿ ಸಾಕಷ್ಟು ನನಗೆ ಟೈಪಿಂಗ್ ವರ್ಕ್ ಸಿಕ್ತು. ಪೂಜ್ಯ ಸರ್ನಾಡ್ಜಿ ಅಂಥೇಳಿ ಗುಲ್ಬರ್ಗಾದು ನಮ್ಮ ಮಿಷನ್ನಿನ ಜನರಲ್ ಸೆಕ್ರೆಟ್ರಿ ಇದ್ದರು. ಅವ್ರದ್ದು ಎಷ್ಟೊಂದು ಕ್ಯಾಸೆಟ್ಸ್ ಇತ್ತು, ಹಿಂದಿ ಮತ್ತು ಕನ್ನಡದ್ದು ಕ್ಯಾಸೆಟ್ಸ್. ನಾನು ಎಷ್ಟೋ ಸರ್ತಿ ಬೆಳಿಗ್ಗೆ ಎದ್ದು ಆ ಕ್ಯಾಸೆಟ್ಸನ್ನು ಹಾಕಿ ಅದನ್ನು ಟ್ರಾನ್ಸ್ಲಿಟ್ರೇಟ್ ಮಾಡ್ತಾ ಕೂಡ್ತಾಯಿದ್ದೆ. ಅದನ್ನು ಕೇಳಿ ಟೈಪ್ ಮಾಡೋದು. ಆ ಥರ 20-30 ಕ್ಯಾಸೆಟ್ಸ್ಗಳನ್ನು ನಾನು ಬುಕ್ ಫಾರ್ಮ್ನಲ್ಲಿ ತಂದೆ. ಅದಾದ ನಂತರ ಸ್ಲೋಲಿ ನನಗೆ ಸಹಜದೀಪ ಮ್ಯಾಗ್ಝಿನ್ದೊಂದು ಕೆಲಸ ಸಿಕ್ತು. 2008ಇಂದ ನಾನು ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ ಆಗಿದ್ದರೂ ಅಂಡರ್ ಸ್ಟ್ರೇಂಜ್ ಸರ್ಕಮ್ಸ್ಟ್ಯಾನ್ಸಸ್ ಅಂದೇನೋ ಒಂದು ಕೆಲಸ, ನಾನು ಕನ್ನಡ ಮ್ಯಾಗ್ಝಿನ್ದು ಎಡಿಟರಾಗಿ ಕೆಲಸ ಮಾಡ್ತಾಯಿದ್ದೀನಿ ಎಷ್ಟೋ ವರ್ಷದಿಂದ. ಸೊ ಪ್ರತಿ 3 ತಿಂಗಳಿಗೆ ಎಷ್ಟೋ ಆರ್ಟಿಕಲ್ಸ್ ಬರ್ತದೆ, ಅದರಲ್ಲಿ ಮತ್ತೆ ಲಿಟ್ರೇಚರ್ ಓದಲಿಕ್ಕೆ ಎಷ್ಟೋ ಹೆಲ್ಪ್ ಆಗ್ತದೆ. ಸೊ ಏನೋ ಒಂದು ಅರ್ಧ ತಾಸು ನೀವು ಏನಾದರೂ ಒಂದು ಕೆಲಸ ಮಾಡಿ ಮಿಷನ್ದು, ಅದರಿಂದ ಏನು ಕಂಡೀಷನ್ ಕ್ರಿಯೇಟ್ ಆಗ್ತದಲ್ಲ, ಒಂದು ಅರ್ಧ ತಾಸು ಧ್ಯಾನ ಮಾಡೋದಕ್ಕಿಂತ ಈಸಿಲಿ ಕ್ರಿಯೇಟ್ ಆಗ್ತದೆ ಅಂತ ಹೇಳ್ಬೋದು. ಕೆಲವೊಂದು ಸರ್ತಿ ಸ್ವಲ್ಪ ಟೈಮ್ ಹಿಡಿತದೆ. ಅಂದರೆ ಈಗ ಮೆಡಿಟೇಷನಿಗೂ ವಾಲಂಟ್ರಿ ವರ್ಕಿಗೂ ಆ ಥರ ಕಂಪೇರ್ ಮಾಡೋದಲ್ಲ. ಈಗ ನಾವು ಧ್ಯಾನ ಬಿಟ್ಟು ಅಂದರೆ ಬರೀ ಸೇವೆ ಮಾಡ್ತಾಯಿದ್ರೇ ಸಾಧನೆ ಚೆನ್ನಾಗಿ ಆಗ್ತದ ಅಂಥೇಳಿ ಆ ಒಂದು ಆ್ಯಟಿಟ್ಯೂಡ್ನಲ್ಲಿ ತಗೊಳ್ಳೋದಕ್ಕಿಂತ ಸಾಧನೆಯ ಜೊತೆಗೆ ಸ್ವಲ್ಪ ನಾವು ಸ್ವಯಂ ಸೇವೆಯಲ್ಲಿ ಅಳವಡಿಸ್ಕೊಂಡ್ರೆ ಇನ್ನೂ ಸಾಕಷ್ಟು ಈಸಿಲಿ ನಮಗೆ ಆ ಮೆಡಿಟೇಷನ್ ಏನು ಕಂಡೀಷನ್ಸ್ ಫೀಲ್ ಆಗಬೇಕಲ್ಲ, ಅನುಭವ ಆಗಬೇಕಲ್ಲ, ಅದು ಕ್ರಿಯೇಟ್ ಆಗ್ತದೆ. ಇನ್ನು ಯಾವ ಥರ ಗುರುಗಳು ನೋಡಿ ಟ್ರೈನಿಂಗ್ ಕೊಟ್ಟಿದ್ದಾರೆ ಅಂದರೆ, ನಮಗೆ ಒಂದು ಏನೋ ಸರ್ಕಮ್ಸ್ಟ್ಯಾನ್ಸಸ್ ಅನ್ಬೋದು. ಪೂಜ್ಯ ಗುರುಗಳು ಅವಾಗ ಧ್ಯಾನ ಮಾಡಿಸೋ ಹೊತ್ತಿಗೆ ಅವರ ಸ್ಟೇಜ್ ಹಿಂದುಗಡೆ ನಿಂತು ಅಲ್ಲಿ ಒಂದು ವಾಲಂಟ್ರಿ ವರ್ಕ್ ಒಂದು ವಾಚ್ಮ್ಯಾನ್ ಥರ ಯಾರೂ ಬರದೆ ಡಿಸ್ಟರ್ಬ್ ಮಾಡದೆ ಇದ್ಕೊಂಡು ನೋಡುವಂಥ ಸನ್ನಿವೇಶ ಸಾಕಷ್ಟು ವರ್ಷ ಸಿಕ್ತು ನಮಗೆ. ಸೊ ಒಂದು ನಮಗೆ ಅನುಭವ ಆಗಿದ್ದು, ಅವರೇನಲ್ಲಿ ಸತ್ಸಂಗ ನಡೆಯೋ ಹೊತ್ತಿಗೆ, ಸ್ಪೆಷಲಿ ಭಂಡಾರಾಸ್, ಅದೇನು ಕಂಡೀಷನ್ ಕ್ರಿಯೇಟ್ ಆಗ್ತಾಯಿತ್ತು ಮೆಡಿಟೇಷನ್ ಹಾಲ್ನಲ್ಲಿ, ಇಲ್ಲಿ ನಾವು ಅಲ್ಲಿ ಸುಮ್ಮನೆ ನಿಂತ್ಕೊಂಡು ಕಣ್ಣು ತೆರ್ಕೊಂಡು ಆಲ್ಮೋಸ್ಟ್ ಅದನ್ನು ಫೀಲ್ ಮಾಡ್ತಾ ಇದ್ದೀವೇನೋ ಅನ್ನೋ ಥರ. ಸೊ ನೋಡಿ, ಧ್ಯಾನ ಮಾಡಿ ನಾವು ಗಳಿಸುವಂಥದ್ದು ಏನಿದೆ ಮೆಡಿಟೇಟಿವ್ ಸ್ಟೇಟ್. ಸೊ ಇದು ಕಣ್ಣು ತೆರ್ಕೊಂಡು ಯಾವ ಥರ ನಾವು ಧ್ಯಾನ ಮಾಡ್ಬೋದು ಅಂಥೇಳಿ ಅದರ ಟ್ರೈನಿಂಗ್ ಕೊಟ್ಟ ಹಾಗಾಯಿತು ನಮಗೆ ಗುರುಗಳು. ಸೊ ಈ ಥರ ಬೇರೆ ಬೇರೆ ಕೆಲಸ ಒಂದೊಂದು ಥರ ಕಲಿಸ್ತಾ ಇದೆ. ಟೀಮ್ ವರ್ಕ್ ಆಯಿತು. ಐ ಥಿಂಕ್ ಸ್ಪೆಷಲಿ ಯೂತ್ಗೆ ಇದೊಂದು ತುಂಬ ಒಂದು ಸುಲಭ ಉಪಾಯ ಅಂತ ಅನ್ನಿಸ್ತದೆ. ಮೆಡಿಟೇಷನ್ ಕೂತು ಒಂದು ತಾಸು ಕರೆಕ್ಟ್ ನೀವು ಹೀಗೆ ಮಾಡಲೇಬೇಕು ಆ ಥರ ನಾವು ಅವರಿಗೆ ತೊಗೊಂಡು ಸ್ವಲ್ಪ ಹೆವಿ ಅನ್ನಿಸ್ಬೋದು. ಅವರಿಗೆ ಏನಾದರೂ ಸ್ವಲ್ಪ ಅವರಿಗೆ ವಾಲಂಟಿಯರ್ ವರ್ಕ್ ಇಲ್ಲಿ ಕಾನಾದಲ್ಲಿ ಬಂದು 2-3 ದಿವಸ ಇದನ್ನು ವಾತಾವರಣದಲ್ಲಿ ನೋಡಿ ಏನೋ ಒಂದು ಕೆಲಸದಲ್ಲಿ ಇನ್ವಾಲ್ವ್ ಆಗಿ ಹೋದರೆ ಅವರು ಸಾಧನೆಯಲ್ಲಿ ಸೀರಿಯಸ್ ಆಗ್ತಾಯಿದ್ದಾರೆ. ದ್ಯಾಟ್ಸ್ ವಾಟ್ ಐ ಹ್ಯಾವ್ ಅಬ್ಸರ್ವ್ಡ್. ಸೊ ಎಷ್ಟು ಬೇಗ ಅವರಿಗೆ ಗುರುಗಳಿದ್ದ ಕಡೆ ಅವರಿಗೆ ಎಕ್ಸ್ಪೋಸ್ ಮಾಡಿ ವಾಲಂಟ್ರಿ ವರ್ಕಿಗೆ ಎಕ್ಸ್ಪೋಸ್ ಮಾಡ್ತೀವಿ. ಸ್ಪೆಷಲಿ ಯೂತ್ಗೆ, ಈವನ್ ಚಿಲ್ಡ್ರನ್ ಲೆವೆಲ್ ಆಟ ಆಡ್ತಾ ಅವರು ಯಾವ ಥರ ಅವ್ರು ಬೆಳೀತಾರೆ ಅಂತ ಹೇಳಿದರೆ ಫ್ಯಾಮ್ಲಿ ಜೊತೆ ಮಿಷನ್ ನಂದು ಅಂತ ಅನ್ನಿಸ್ಲಿಕ್ಕೆ ಶುರು ಆಗ್ತದೆ. ಸೊ ದಟ್ ಈಸ್ ದ ಮೇನ್ ಥಿಂಗ್ ದಟ್ ವಿ ಹ್ಯಾವ್ ಟು ಕಲ್ಟಿವೇಟ್. ಸೊ ಆ ಥರ ವಾಲಂಟ್ರಿ ವರ್ಕ್ ಅದು ತುಂಬ ಒಂದು ಇಂಪಾರ್ಟೆನ್ಸ್ ಅಂತ ಹೇಳ್ಬೋದು. ಸೊ ನೀವು ಯುವಕರ ಬಗ್ಗೆ ಮಾತಾಡ್ತಾ ಇದ್ರಿ. ಈಗಿನ ಟ್ರೆಂಡಲ್ಲಿ ನೋಡಿದ್ರೆ ಯಂಗ್ಸ್ಟರ್ಸ್ಗೆ ತುಂಬ ಪ್ರಾಬ್ಲಮ್ಸ್ ಇದೆ, ಎಸ್ಪೆಷಲಿ ಮೆಂಟಲ್ ವೆಲ್ನೆಸ್ ಬಗ್ಗೆ ತುಂಬ ಪ್ರಾಬ್ಲಮ್ಸ್ ನಡೀತಾರೆ. ನೀವೊಬ್ಬ ಮೆಡಿಕಲ್ ಪ್ರೊಫೆಷ್ನಲ್ ಆಗಿ ಮತ್ತು ಒಬ್ಬ ಸ್ಪಿರಿಚುವಲ್ ಪ್ರಾಕ್ಟೀಷನರ್ ಆಗಿ ಈಗಿನ ಯುವಕರಿಗೆ ನೀವು ಕೂಡ ಅಡ್ವೈಸ್ ಏನು? ಯುವಕರು ದೇ ಆರ್ ಸ್ಟಡೀಸ್ ಜೊತೆಗೆ ಡೆಫಿನೆಟ್ಲಿ ಆ ಒಂದು ವಯಸ್ಸು ಹಾಗಿರ್ತದೆ. ದೇ ಆರ್ ಬಿಹೈಂಡ್ ಪ್ಲೆಜರ್. ಏನೋ ನಮಗೆ ಒಂದು ಏನು ಸುಖ ಕೊಡ್ತದೆ, ಆನಂದ ಕೊಡ್ತದೆ, ಚೆನ್ನಾಗಿ ಅನ್ನಿಸ್ತದೆ, ಅದನ್ನು ಮಾಡಬೇಕು ಅಂತ ಎಲ್ಲ ಯುವಕರಿಗೆ ಒಂದು ಹವ್ಯಾಸ ಇದ್ದೇ ಇರ್ತದೆ. ಸೊ ಪ್ಲೆಜರ್ ಅಂದ ತಕ್ಷಣ ಅವರು ಅನ್ವಾಂಟೆಡ್ ಆ್ಯಕ್ಟಿವಿಟೀಸೇ ನಮಗೆ ಪ್ಲೆಜರ್ ಕೊಡ್ತದೆ ಅಂತ ಅಂದ್ಕೊಂಡಿರ್ತಾರೆ. ಸೊ ಅದರಲ್ಲಿ ಏನಾದರೂ ಒಂದು ಏನಿದ್ದಿದ್ದೆ ಒಂದು 3-4 ಸ್ಮೋಕಿಂಗ್, ಡ್ರಿಂಕಿಂಗ್ ಈ ಥರ ಒಂದು ಹವ್ಯಾಸದಲ್ಲೇ ಮಾಡಿದರೆ ಮಜಾ ಮಾಡಬೇಕು ಅಂತ ಏನಿರ್ತದಲ್ಲ ಯುವಕರಿಗೆ, ಇದರಲ್ಲೇ ಮಜಾ ಬರ್ತದೆ ಜೀವನದ್ದು. ಅವರಿಗೆ ಈ ಒಂದು ಸ್ವಲ್ಪ ಚಿಕ್ಕ ಒಂದು ಧ್ಯಾನದ ರುಚಿ, ಈ ಥರ ನಮ್ಮ ಒಂದು ವಾತಾವರಣ, ವಾಲಂಟ್ರಿ ವರ್ಕ್, ಒಂದು ಟೀಮ್ ವರ್ಕ್ದು ಒಂದು ರುಚಿ, ಇದರಲ್ಲಿ ಏನು ಸಂತೋಷ ಇದೆ ಅದಕ್ಕಿಂತ ಹೆಚ್ಚು ಇದೆ ಅದರಲ್ಲಿ. ಅದು ದಟ್ ಈಸ್ ಎ ಮೊಮೆಂಟರಿ, ಸ್ವಲ್ಪ ಹೊತ್ತು ಸುಖ ಕೊಡ್ತದೆ, ಆದರೆ ಅದರ ಹಿಂದೆ ಒಂದು ಗಿಲ್ಟ್ ಫೀಲಿಂಗ್, ಒಂದು ದುಃಖ ಕೊಡುವಂಥದ್ದೇ ಜಾಸ್ತಿ ಇರ್ತದೆ. ಇದರಲ್ಲಿ ನಮ್ಮ ಜೀವನದ ಒಂದು ಲಕ್ಷ್ಯ ಕೂಡ
ಫಲಿತವಾಗ್ತಾ ಇದೆ. ಮತ್ತು ಆನಂದವನ್ನು ಬಯಸುವಂಥ ಏನು ನೇಚರ್ ಇರ್ತದೆ ಆ ವಯಸ್ಸಿನಲ್ಲಿ, ಇಲ್ಲಿ ಅವರ ಎನರ್ಜಿಯನ್ನು ನಾವು ಒಂದು ಚಾನಲೈಸ್ ಮಾಡಲಿಕ್ಕೆ ತುಂಬ ಅನುಕೂಲ ಆಗ್ತದೆ. ಸೊ ಈ ಥರ ವಿ ಶುಡ್ ಟ್ರೈ ಟು ಇನ್ವಾಲ್ವ್ ದೆಮ್ ಇನ್ ದ ಸಮ್ಹೌ ಮಿಷನ್ ಆ್ಯಕ್ಟಿವಿಟೀಸ್ ಆಯಿತು, ಏನಾದರೂ ಒಂದು ಎಸ್ಸೆ ಇವೆಂಟ್, ಯೂತ್ ಯುನೈಟಿ ಅನ್ನೋ ಪ್ರೋಗ್ರಾಮ್ನಲ್ಲಿ ಆದಷ್ಟು ಅವರಿಗೆ ಇನ್ವಾಲ್ವ್ ಮಾಡಿ ಇದರ ಒಂದು ರುಚಿ ಕೊಟ್ಟರೆ ಅದನ್ನು ಕಂಪೇರ್ ಮಾಡಿ ನೋಡ್ತಾರೆ. ಸಿ ಇಫ್ ವಿ ಡೋಂಟ್ ಹ್ಯಾವ್ ಎನಿಥಿಂಗ್ ಟು ಕಂಪೇರ್, ನಮಗೇನು ಸುಖ ಕೊಡ್ತದೋ ಅದೇ ನಾವು ಮಾಡಬೇಕು ಅಂತೀವಿ. ದೇರ್ ಈಸ್ ನಥಿಂಗ್ ಟು ಕಂಪೇರ್. ಇದಕ್ಕಿಂತೂ ಆನಂದವನ್ನು ಕೊಡುವಂಥದ್ದು ಏನಾದರೂ ಇದೆಯಾ ಅಂಥೇಳಿ, ಒಂದು ಏಣಿಯಲ್ಲಿ ಒಂದು ಮೇಲೆ ನಮಗೆ ಕಾಲು ಇಡಲಿಕ್ಕೆ ಅನುಕೂಲ ಇದ್ದರೆ ಈ ಕಾಲು ತೆಗೆದು ಮತ್ತೆ ಮೇಲೆ ಇಡ್ಬೋದು. ಸೊ ಆ ಥರ ದೇ ಶುಡ್ ಹ್ಯಾವ್ ಸಮ್ ಸಪೋರ್ಟ್. ಸೊ ಈಗ ನಾವು ಏನು ಸಾಕಷ್ಟು ಶಾಲೆ ಕಾಲೇಜಿನಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೀವಿ, ಇದರ ಅವೇರ್ನೆಸ್ಸನ್ನು ತರಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಇದರಿಂದ ಸ್ವಲ್ಪ ಅವರ ರುಚಿ ಬೆಳೀತು ಅಂತ ಹೇಳಿದರೆ ಸಾಕಷ್ಟು ಹೆಲ್ಪ್ ಆಗ್ತದೆ ಅವರ ಸ್ಟ್ರೆಸ್. ಯಾಕಂದರೆ ಈಗ ಕೋರ್ಸ್ ಅವರ ಕರಿಕ್ಯುಲಮ್ ಕೂಡ ಎಷ್ಟು ಸ್ಟ್ರೆಸ್ಫುಲ್ ಆಗಿದೆ ಅಂತ ಹೇಳಿದರೆ, ಕಾಂಪಿಟೇಷನ್ ಎಷ್ಟು ಹೆಚ್ಚಾಗಿದೆ, ಪ್ಲಸ್ ಮೆಡಿಟೇಷನ್ ಹೌ ಇಟ್ ವಿಲ್ ಹೆಲ್ಪ್ ದೆಮ್ ಟು ಫೋಕಸ್ ಇನ್ ದೇರ್ ಇನ್ಸೈಡ್ ಅಂಥೇಳಿ ಮೆಡಿಟೇಷನ್ದೊಂದು ಬೆನಿಫಿಟ್ ಅವರಿಗೆ ಅರಿವು ಮಾಡಿಕೊಡ್ಬೇಕು. ಅದು ಅವ್ರು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೇ ಅವರಿಗೆ ಅರಿವು ಬರೋದು. ಸೊ ಸಮ್ಹೌ ವಿ ಶುಡ್ ಇನ್ವಾಲ್ವ್ ದೆಮ್ ಇನ್ ದ ಪ್ರಾಕ್ಟೀಸ್ ಆ್ಯಂಡ್ ಸಮ್ ಮಿಷನ್ ಆ್ಯಕ್ಟಿವಿಟೀಸ್. ಈಗ ಮಾತಾಡ್ಬೇಕಾದ್ರೆ ಜನರಲಿ ಹೇಳ್ತೀವಿ ಹ್ಯಾಬಿಟ್ಸ್ ಒಂದ್ಸತಿ ಫಾರ್ಮ್ ಆಯಿತು ಅಂತಂದರೆ ಚೇಂಜ್ ಮಾಡೋದು ತುಂಬ ಕಷ್ಟ ಅಂತ. ಅದರಲ್ಲೂ ಇನ್ನು ಅಡಿಕ್ಷನ್ಗೆ ಹೋಗ್ಬಿಟ್ರಂತೂ ತುಂಬ ಕಷ್ಟ ಜನಕ್ಕೆ, ಅದರಿಂದ ಎಸ್ಪೆಷಲಿ ಹುಡುಗರಿಗೆ ಆಚೆ ಬರೋಕ್ಕಾದ್ರಿಂದ. ಹಾರ್ಟ್ಫುಲ್ನೆಸ್ ಪದ್ಧತಿಯಿಂದ ಹ್ಯಾಬಿಟ್ಸ್ ಚೇಂಜ್ ಮಾಡ್ಕೊಳ್ಳೋಕ್ಕೆ, ಅಡಿಕ್ಷನಿಂದ ಆಚೆ ಬರೋದಕ್ಕೆ ಆಗುತ್ತಾ? ಡೆಫಿನೆಟ್ಲಿ ಇಟ್ ಈಸ್ ಪಾಸಿಬಲ್. ಫಸ್ಟ್ ಆಫ್ ಆಲ್ ಆ ಹ್ಯಾಬಿಟ್ಸ್ ಬೆಳಿಲಾರ್ದಾಗೆ ನೋಡ್ಕೊಳ್ಳಿಕ್ಕೆ ತುಂಬ ಚಾನ್ಸ್ ಇದೆ. ಇಫ್ ದ ಪೇರೆಂಟ್ಸ್ ಸ್ಟಾರ್ಟ್ ಪ್ರಾಕ್ಟೀಸಿಂಗ್, ಅವರು ಚಿಕ್ಕಂದಿರ ಇದ್ದಾಗಲೇ ಆ ಮನೆಯಲ್ಲಿ ಅಂಥ ಒಂದು ವಾತಾವರಣನೇ ಇದ್ದರೆ ಅವರ ಒಂದು ಫುಡ್ ಹ್ಯಾಬಿಟ್ಸ್ ಆಯಿತು, ಬೇರೆ ಹ್ಯಾಬಿಟ್ಸ್ ಆಯಿತು, ಅವರ ಒಂದು ಸ್ವಭಾವ ಆಯಿತು, ಅವರ ಪೇರೆಂಟ್ಸಿಗೆ ನೋಡಿ ಮಕ್ಕಳು ಕಲಿತಾರೆ. ಸೊ ಅಲ್ಲಿ ಬಿಫೋರ್ ದೇ ಡೆವಲಪ್ ಎನಿ ಹ್ಯಾಬಿಟ್ಸ್, ಹೆಲ್ದಿ ಲೈಫ್ ಸ್ಟೈಲ್ದು ಏನು ಹ್ಯಾಪಿನೆಸ್ ಇದೆ, ಸುಖ ಇದೆ, ಅವರಿಗೆ ಅದು ಮನವರಿಕೆ ಆಗಬೇಕು ಒಳಗಡೆ. ವೈ ಅವರ ಅಭ್ಯಾಸಿ ಚಿಲ್ಡ್ರನ್, ಮೋಸ್ಟ್ ಆಫ್ ದೆಮ್, ಬಹಳಷ್ಟು ಜನ ಯಾವುದೇ ಒಂದು ಹ್ಯಾಬಿಟ್ಸಿಗೆ ಅಡಿಕ್ಟ್ ಆಗೋದಿಲ್ಲ. ಯಾಕೆ ಅಂತ ಹೇಳಿದರೆ ಅವರಿಗೆ ಈ ಒಂದು ಸ್ವಸ್ಥ ಜೀವನದ ಒಂದು ರುಚಿ ಇದೆ. ಆ ರುಚಿ ನೋಡಿದ್ರೇ ಅವರು ಅದರದ್ದು ಏನು ಬ್ಯಾಡ್ ಎಫೆಕ್ಟ್ಸ್ ಇದೆ, ಅದರಿಂದ ಏನು ದುಃಖ ಆಗೋದಿದೆ, ಅದರ ಐಡಿಯಾ ಅವರಿಗೆ ಬರ್ತದೆ. ಈವನ್ ಯಾರು ಬೈ ಚಾನ್ಸ್ ಏನಾದರೂ ಒಂದು ಹ್ಯಾಬಿಟ್ ಫಾರ್ಮ್ ಮಾಡದೇ ಹ್ಯಾಬಿಟ್ನಲ್ಲಿ ಅವರು ಇನ್ವಾಲ್ವ್ ಆಗಿದ್ದರೂ ಸಹ ನಮ್ಮ ಒಂದು ಪ್ರಾಕ್ಟೀಸ್ನಲ್ಲಿ ಎಷ್ಟೋ ಒಂದು ಟೆಕ್ನಿಕ್ಸ್ ಇದೆ, ಡಿ ಅಡಿಕ್ಷನ್ ಟೆಕ್ನಿಕ್ಸ್ ಇದೆ. ಅದರಿಂದ ಸಹ ನಾವು ಸಾಕಷ್ಟು ಅವರಿಗೆ ಟ್ರೈನಿಂಗ್ ಕೊಡ್ಬೋದು, ಸಾಕಷ್ಟು ಅದರಿಂದ ಹೊರಗೆ ಬರಲಿಕ್ಕೆ ಅನುಕೂಲ ಮಾಡ್ಕೋಬೋದು ಯುವಕರಿಗೆ. ಇಷ್ಟೊತ್ತು ನಮಗೆ ಟೈಮ್ ಕೊಟ್ಟು ನಿಮ್ಮ ಎಕ್ಸ್ಪೀರಿಯನ್ಸು ಮತ್ತು ಹಾರ್ಟ್ಫುಲ್ನೆಸ್ ಬಗ್ಗೆ ಶೇರ್ ಮಾಡೋದಕ್ಕೆ ತುಂಬ ಧನ್ಯವಾದ. ಥ್ಯಾಂಕ್ ಯು ಬ್ರದರ್.